ಹೋದೊಳಗೆ ಕೃಷ್ಣದೇವರಾಯನ ಜೀವನ ಮತ್ತು ಸೈನಿಕ ಸಾಧನೆ ಬಗ್ಗೆ ನೋಡಿದ್ದೀವಿ. ದಕ್ಷಿಣ ಭಾರತ ಇತಿಹಾಸದೊಳಗೆ ಅಷ್ಟೇ ಅಲ್ಲ, ಭಾರತ ಇತಿಹಾಸದೊಳಗೆ ಒಬ್ಬ ಪ್ರಸಿದ್ಧ ಇತಿಹಾಸಕಾರ, ಪ್ರಸಿದ್ಧ ಸಾಮ್ರಾಟ ಅಥವಾ ಪ್ರಸಿದ್ಧ ಅರಸ, ಪ್ರಸಿದ್ಧ ಚಕ್ರವರ್ತಿ, ಪ್ರಸಿದ್ಧ ರಾಜ ಅಂತ ಕರೆಸಿಕೊಂಡಿರ್ತಕ್ಕಂಥವ ಕೃಷ್ಣದೇವರಾಯ. ಇತಿಹಾಸದನ್ನು ಅವಲೋಕನ ಮಾಡಿದಾಗ ತಾನು ಗೆದ್ದುಕೊಂಡಿರ್ತಕ್ಕಂಥ ಪ್ರದೇಶಕ್ಕೆ ಅಲ್ಲಿರುವಂಥ ಅರಸನನ್ನೇ ಮತ್ತೆ ಅಧಿಕಾರಕ್ಕೆ ತಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಇತಿಹಾಸದಾಗ ಕೃಷ್ಣದೇವರಾಯ. ಬೀದರ್ದ ಸುಲ್ತಾನನನ್ನು ಅಧಿಕಾರದಿಂದ ತೆಗೆದುಹಾಕಿ ಅಲ್ಲಿ ಇರ್ತಕ್ಕಂಥ ಮಂತ್ರಿ ಅಮೀರ್ ಬರೀದ್ ಅನ್ನುವಂಥವ ಆಳ್ವಿಕೆ ಮಾಡ್ತಾ ಇದ್ದ. ಅವನನ್ನು ಜೈಲ್ನಾಗ ಹಾಕಿದ್ದ, ಅರಸನನ್ನು, ಸುಲ್ತಾನನನ್ನು. ಕೃಷ್ಣದೇವರಾಯ ಬೀದರ್ದ ಮೇಲೆ ದಾಳಿ ಮಾಡಿ ಅಮೀರ್ ಬರೀದನನ್ನು ಸೋಲಿಸಿ ಕಾರಾಗೃಹದಲ್ಲಿರ್ತಕ್ಕಂಥ ಬೀದರ್ದ ಸುಲ್ತಾನನನ್ನು ಬಿಡಿಸಿ ಅವನನ್ನು ಪಟ್ಟಕ್ಕೆ ತಂದ. ಯಾರನ್ನ? ಬೀದರ್ದ ಸುಲ್ತಾನನನ್ನು. ಅದಕ್ಕಾಗಿ ಕೃಷ್ಣದೇವರಾಯನಿಗೆ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಪಡ್ಕೊಂಡ. ಯಮನ್ ರಾಜ್ಯ ಮತ್ತೆ ಸ್ಥಾಪನೆ ಮಾಡಿದ ಅಂತೇಳಿ ಅನ್ನೋದರ ಅರ್ಥ ಅದು. ಹೀಗೆ ಕೃಷ್ಣದೇವರಾಯ ದಕ್ಷಿಣ ಭಾರತದಲ್ಲಿರುವಂತಹ ಬಹಮನಿ ಸಾಮ್ರಾಜ್ಯ ಒಡೆದು 5 ಭಾಗ ಆಗಿತ್ತು. 5 ಭಾಗದಲ್ಲಿ 4 ಮುಖ್ಯವಾಗಿ, ಆ 4 ರಾಜ್ಯ ಮನೆತನಗಳ ಜೊತೆ, ಕಳಿಂಗದ ಜೊತೆ, ಅದ್ರ ಜೊತೆ ಏನಪ್ಪ ಅಂತಂದ್ರೆ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ರಾಜ ಮನೆತನಗಳ ಜೊತೆ ಕೃಷ್ಣದೇವರಾಯ ಯುದ್ಧಗಳನ್ನು ಮಾಡ್ತಾನೆ. ಪೋರ್ಚುಗೀಸರ ಜೊತೆ ಸ್ನೇಹಿತವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದೋದ್ರ ಜೊತೆ ಆಡಳಿತವನ್ನು ಬಹಳ ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡ್ತಾನೆ, ನಡೆಸ್ತಾನೆ. ನಾವು ಹೋದ ಅವಧಿ ಒಳಗೆ ಕೃಷ್ಣದೇವರಾಯನ ಯುದ್ಧಗಳ ಬಗ್ಗೆ ನೋಡಿದ್ವಿ. ಇನ್ನು ಮುಖ್ಯವಾಗಿ ನೋಡಬೇಕಾಗಿದ್ದು ಅಂದರೆ ಕೃಷ್ಣದೇವರಾಯನ ಸಾಧನೆ. ಸಾಧನೆದೊಳಗೆ ಸೈನಿಕ ಸಾಧನೆ ಅಂತನೂ ಬರ್ತಾವ, ಆಡಳಿತಾತ್ಮಕ ಸಾಧನೆ ಅಂತನೂ ಬರ್ತಾವ. ಸೈನಿಕ ಸಾಧನೆ ಅಂತ ಬಂದಾಗ ನಾವು ಯುದ್ಧಗಳನ್ನು ನೋಡ್ತೀವಿ. ಇತರೆ ಸಾಧನೆಗಳು ಅಂತಂದಾಗ ಕೃಷ್ಣದೇವರಾಯ ಮಾಡಿರ್ತಕ್ಕಂಥ ಸುಧಾರಣೆಗಳಾಗಲಿ, ಆಡಳಿತದ ಬದಲಾವಣೆಗಳಾಗಲಿ, ಅವುಗಳನ್ನು ನಾವು ಇತರೆ ಸಾಧನೆಗಳು ಅಂತ ಅನ್ನೋದ್ರೊಳಗೆ ನೋಡ್ತೀವಿ. ನಾವು ಬರೀ ಕೃಷ್ಣದೇವರಾಯನನ್ನ ಯವನ ರಾಜ ಅಥವಾ ಯಮನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತಷ್ಟೇ ಕರೆಯೋದಿಲ್ಲ. ಶ್ರೀಕೃಷ್ಣ ದೇವರಾಯನನ್ನ ಕನ್ನಡ ರಾಜ್ಯ ರಮಾರಮಣ ಅಂತಲೂ ಕರೀತಾರೆ. ಕೃಷ್ಣದೇವರಾಯನನ್ನ ಕನ್ನಡ ರಾಜ್ಯ ರಮಾರಮಣ ಅಂತಲೂ ಕರೀತಾರೆ. ಆಂಧ್ರ ಭ್ರಾತೃ ಅಂತಲೂ ಕರೀತಾರೆ. ಅಂದ್ರೆ ಕನ್ನಡಕ್ಕೆ ಮತ್ತು ಆಂಧ್ರದ ತೆಲುಗುವಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೃಷ್ಣದೇವರಾಯ ಕೊಟ್ಟ ಅನ್ನೋ ಕಾರಣಕ್ಕಾಗಿ 2 ರೀತಿಯಲ್ಲಿ ಏನಪ್ಪ ಅಂದ್ರೆ ಕೃಷ್ಣದೇವರಾಯನನ್ನು ನಾವು ನೋಡ್ತೀವಿ. ಒಂದು ಕನ್ನಡಕ್ಕೆ ಮತ್ತು ತೆಲುಗುವಿಗೆ, 2ಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟ ಅಂತ. ಕೃಷ್ಣದೇವರಾಯ ದಕ್ಷಿಣ ಭಾರತ ಚರಿತ್ರೆಯೊಳಗೆ ಕೃಷ್ಣದೇವರಾಯನನ್ನ ಅತ್ಯಂತ ಶ್ರೇಷ್ಠ ಅರಸ ಅಂತ ಕರಿತೀವಿ. ಅವನ ಶ್ರೇಷ್ಠತೆ ಕೇವಲ ಯುದ್ಧಗಳಿಂದ ಅಷ್ಟೇ ಅಲ್ಲ, ಅವನು ಮಾಡಿರ್ತಕ್ಕಂಥ ಸಾಧನೆಗಳಿಂದನೂ ನಾವು ತಿಳ್ಕೊಂತೀವಿ. ಕೆಲವೊಂದು ಜನ ಏನಪ್ಪಾ ಅಂದ್ರೆ ಇತಿಹಾಸಕಾರರು ಇತ್ತೀಚೆಗೆ ಕೃಷ್ಣದೇವರಾಯನನ್ನ ಸಮುದ್ರಗುಪ್ತನಿಗೆ ಹೋಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಾದ್ರೂ ಕೇಳಿದ್ರೆ ಕೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಕೃಷ್ಣದೇವರಾಯನನ್ನ ಸಮುದ್ರಗುಪ್ತನಿಗೂ ಹೋಲಿಸಲಾಗ್ತದೆ. ಯಾಕಂದ್ರೆ ಸಮುದ್ರಗುಪ್ತನ ದಿಗ್ವಿಜಯಗಳು ಬಹಳ ಮುಖ್ಯವಾದಲ್ಲ. ಹಂಗೇನಪ್ಪ ಅಂದ್ರೆ ಇವನ ಯುದ್ಧಗಳೇನವಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದು ಅನ್ನೋ ಕಾರಣಕ್ಕಾಗಿ ಸಮುದ್ರಗುಪ್ತನಿಗೂ ಕೃಷ್ಣದೇವರಾಯನಿಗೆ ಹೋಲಿಕೆ ಮಾಡ್ತಾರ ಅಂತ. ಈ ಕೃಷ್ಣದೇವರಾಯನ ಕಾಲ ಏನಿದೆಯಲ್ಲ, ಈ ಕೃಷ್ಣದೇವರಾಯನ ಕಾಲದನ್ನ ಗೋಲ್ಡನ್ ಎರ ಅಂತ ಕರೀತಾರೆ. ಸುವರ್ಣ ಯುಗ. ಕೃಷ್ಣದೇವರಾಯನ ಆಡಳಿತದ ಅವಧಿ ಏನಿದೆಯಲ್ಲ ಅದನ್ನ ಗೋಲ್ಡನ್ ಎರ, ಗೋಲ್ಡನ್ ಯುಗ, ಸುವರ್ಣ ಯುಗ ಅಂತೇಳಿ ಕರೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ವಿಜಯನಗರ ಸಾಮ್ರಾಜ್ಯದ ಒಟ್ಟು ಆಡಳಿತದ ವೈಖರಿ ಅಂದ್ರೆ ಕೃಷ್ಣದೇವರಾಯನ ಕಾಲದ ಆಡಳಿತ, ಅದರ ಪ್ರತಿಷ್ಠೆ, ಅದರ ಸಂಪತ್ತು, ಅದರ ವೈಭವ, ಅದರ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಇವೆಲ್ಲವನ್ನ ಪರಿಗಣಿಸಿ ಕೃಷ್ಣದೇವರಾಯನ ಕಾಲವನ್ನು ಸುವರ್ಣಯುಗ ಅಂತ ಕರಿತೀವಿ. ಸಾಧನೆಗಳಂತಂದಾಗ ಕೃಷ್ಣದೇವರಾಯನ ಸೈನಿಕ ಸಾಧನೆಗಳನ್ನು ಹೋದ ಅವಧಿಯೊಳಗೆ ನಾವು ನೋಡಿದ್ವಿ. ಸೈನಿಕ ಸಾಧನೆ ಅಂತಂದಾಗ ಕೃಷ್ಣದೇವರಾಯ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗೆ ಬಹಮನಿ ಸಾಮ್ರಾಜ್ಯ ಒಡೆದ 5 ಭಾಗ ಆಗಿತ್ತು.
5 ಭಾಗದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಬಿಜಾಪುರ ಮತ್ತು ಅಹಮದ್ನಗರ. ಅದನ್ನ ಬಿಟ್ರೆ ಗೋಲ್ಕೊಂಡದ ಕುತಿಬ ಶಾಹಿಗಳು, ಅಹಮದ್ನಗರದ ನಿಜಾಮ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು ವಿಜಯನಗರದ ಸಾಮ್ರಾಜ್ಯದ ವಿಜಯನಗರದ ಪ್ರದೇಶಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು, ಆ ದಾಳಿಗಳನ್ನು ಎದುರಿಸಿ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟುವ ಜವಾಬ್ದಾರಿ ಕೃಷ್ಣದೇವರಾಯನ ಮೇಲಿತ್ತು. ಅದಕ್ಕಾಗಿ ಕೃಷ್ಣದೇವರಾಯ ಸೈನಿಕ ದಿಗ್ವಿಜಯಗಳನ್ನು ಕೈಗೊಂಡ. ಇದೆಲ್ಲದಕ್ಕೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾವುದು ಅಂತಂದ್ರೆ ರಾಯಚೂರು ಹತ್ರ ಇರುವಂತ ದೋಆಬ್ ಅನ್ನುವಂಥ ಪ್ರದೇಶ. ಈ ದೋಆಬ್ ಪ್ರದೇಶವನ್ನ ಪಡ್ಕೊಳ್ಳೋದ್ ಸಲುವಾಗಿ ಬಹಮನಿ ಸುಲ್ತಾನರ ರಾಜ್ಯಗಳು ಮತ್ತು ವಿಜಯನಗರದ ಸಾಮ್ರಾಟರು ಏನಪ್ಪ ಅಂದ್ರೆ ನಿರಂತರವಾಗಿ ಯುದ್ಧಗಳನ್ನ ಮಾಡಿದ್ರು. ಇದು ಅಷ್ಟೇ ಅಲ್ಲ, ಇದರ ಜೊತೆ ಏನಪ್ಪಾ ಅಂತಂದ್ರೆ ಒಡಿಸ್ಸಾದ ಗಜಪತಿ ಅಂತ ದೊರೆ ಇದ್ದ. ಗಜಪತಿಯ ದೊರೆ ಪ್ರತಾಪರುದ್ರ ಅಂತಿದ್ದ. ಗಜಪತಿ ದೊರೆಗಳನ್ನ ಎದುರಿಸೋದು ಕೃಷ್ಣದೇವರಾಯನ ಸವಾಲಾಗಿತ್ತು. ಆತನನ್ನು ಎದುರಿಸಿ ಕೊಂಡವೀಡು ಅನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದ. ಉದಯಗಿರಿ ಕೋಟೆಯನ್ನು ವಶಪಡಿಸಿಕೊಂಡಿದ್ದ. ಇವೆರಡೂ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ವಿಜಯನಗರ ಸಾಮ್ರಾಜ್ಯವನ್ನ ಬಲಿಷ್ಠಗೊಳಿಸಿದ್ದ. ಇನ್ನೂ ಮುಖ್ಯವಾಗಿ ಕೃಷ್ಣದೇವರಾಯನ ಸೈನಿಕ ಸಾಧನೆದೊಳಗೆ ಬಹಳ ಮುಖ್ಯ ಆಗಿದ್ದೇನು ಅಂತಂದ್ರೆ ಒಡಿಸ್ಸಾದ ಅಥವಾ ಕಳಿಂಗದ ಗಜಪತಿ ಪ್ರತಾಪರುದ್ರ ಏನದನಲ್ಲ, ಅವನನ್ನ ಸೋಲಿಸೋ ಸಲುವಾಗಿ ಬಹಮನಿ ಸುಲ್ತಾನರೇನದಾರಲ್ಲ, ಶಾಹಿ ಸುಲ್ತಾನರ ಅವರನ್ನ ಕರ್ಕೊಂಡು ಒಡಿಸ್ಸಾದ ಗಜಪತಿ ಪ್ರತಾಪರುದ್ರನ್ನ ಸೋಲಿಸಿದ ಅಂತ ಅವನ ಪ್ರದೇಶಗಳನ್ನ ವಶಪಡಿಸಿಕೊಂಡಿದ್ದು ಕೃಷ್ಣದೇವರಾಯನ ಚಾಣಾಕ್ಷತನಿಗೆ ಒಂದು ಉದಾಹರಣೆ ಅಂತ. ಕೃಷ್ಣದೇವರಾಯ ಅಷ್ಟೇ ಅಲ್ಲ, ಸುಲ್ತಾನರನ್ನ ಒಂದುಗೂಡಿಸಿ ಒಡಿಸ್ಸಾದ ಗಜಪತಿ ದೊರೆಯನನ್ನ ಪ್ರತಾಪರುದ್ರನನ್ನ ಸೋಲಿಸಿದ. ಅದು ಅವನ ಸೈನಿಕ ಸಾಧನೆಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಂತ ಅನ್ಕೊಂತೀವಿ. ಕೃಷ್ಣದೇವರಾಯನ ಸೈನಿಕ ಸಾಧನೆದೊಳಗೆ ಕಳಿಂಗದ ದಂಡಯಾತ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 1520 ಮಾಡಿರ್ತಕ್ಕಂಥದ್ದು. ಆ ಕಳಿಂಗದ ದಂಡಯಾತ್ರೆಯ ಸಂದರ್ಭದೊಳಗೆ ಕೃಷ್ಣದೇವರಾಯ ಒಬ್ಬ ಅಪ್ರತಿಮ ಸೇನಾ ನಾಯಕ ಅಂತ ಗುರುತಿಸಿಕೊಳ್ತಾನೆ. ಸಂಘಟನಾ ಚಾತುರ್ಯ ಅಥವಾ ಸಂಘಟನಾ ಚತುರ ಅನ್ನುವಂಥ ಬಿರುದನ್ನ ಪಡ್ಕೊಳ್ತಾನೆ. ಪರಾಕ್ರಮಿ ಅನ್ನುವಂಥದ್ದನ್ನ ಗುರುತಿಸಿಕೊಳ್ತಾನೆ. ವಿಜಯನಗರ ಸಾಮ್ರಾಜ್ಯದ ಉಜ್ವಲತೆಗೆ ಕಾರಣೀಕರ್ತ ಅನ್ನೋದನ್ನ ಕಳಿಂಗದ ದಂಡಯಾತ್ರೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಗೊತ್ತಾಗ್ತದೆ. ಕೃಷ್ಣದೇವರಾಯ ಅಂತಂದಾಗ ವಿಜಯನಗರ ಸಾಮ್ರಾಜ್ಯದೊಳಗೆ ಸೋಲರಿಯದ ಸರ್ದಾರ ಅಥವಾ ಸೋಲರಿಯದ ಅರಸ ಅಂತೇಳಿ ಕೃಷ್ಣದೇವರಾಯನನ್ನ ಕಾಣ್ತಾರೆ. ಬಹುತೇಕ ಕೃಷ್ಣದೇವರಾಯ ಸೋತಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಕಡಿಮೆ. ವಿಜಯನಗರದ ಆರಂಭದ ಚರಿತ್ರೆಯಲ್ಲಿ 2ನೇ ದೇವರಾಯನನ್ನ ಬಿಟ್ರೆ, ಆರಂಭದೊಳಗೆ 2ನೇಯ ದೇವರಾಯ ಅಥವಾ ಪ್ರೌಢ ದೇವರಾಯ ಅಥವಾ ಇಮ್ಮಡಿ ದೇವರಾಯ ಅಂತ ಏನು ಕರಿತೀವಿ, ಅವರನ್ನ ಬಿಟ್ರೆ ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರೆ ಸಮರ್ಥವಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದ ಅರಸ ಅಂತ ಕರಿತೀವಿ. 2ನೇ ದೇವರಾಯನ ಕಾಲದೊಳಗೂ ವಿಜಯನಗರ ಸಾಮ್ರಾಜ್ಯ ಸುವರ್ಣ ಯುಗ ಇತ್ತು ಅಂತ ಹೇಳ್ತಾರ. 2ನೇ ದೇವರಾಯನ ನಂತರ ಆಡಳಿತದೊಳಗೆ ಅಂತಃಕಲಗಳ ಪ್ರಾರಂಭ ಆಗ್ತಾವ. ವಿಜಯನಗರ ಸಾಮ್ರಾಜ್ಯ ಅವನತಿಯ ಹಂತಕ್ಕೆ ಅಥವಾ ಅವನತಿಯ ಪಥಕ್ಕೆ ಹೋಗಿರ್ತದ. ಅದನ್ನ ಅವನತಿಯ ಹಂತದಲ್ಲಿ ಹೋಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನ ರಕ್ಷಿಸಿ ಬೆಳೆಸಿರ್ತಕ್ಕಂಥ ಕೀರ್ತಿ ಕೃಷ್ಣದೇವರಾಯನಿಗೆ ಸಲ್ತದ. ಇಷ್ಟು ಕೃಷ್ಣದೇವರಾಯನ ಸೈನಿಕ ಸಾಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಕೃಷ್ಣದೇವರಾಯ ಅಂತಂದಾಗ ಅಡ್ಮಿನಿಸ್ಟ್ರೇಷನ್ ಬಹಳ ಇಂಪಾರ್ಟೆಂಟು. ಅವನ ಆಡಳಿತ. ಕೃಷ್ಣದೇವರಾಯ ಒಬ್ಬ ಮುತ್ಸದಿ ಅಂತ ಕರೀತಾರೆ. ಕೃಷ್ಣದೇವರಾಯನನ್ನ ದಕ್ಷ ಆಡಳಿತಗಾರ ಅಂತ ಕರೀತಾರೆ. ತನ್ನ ಇಡೀ ಜೀವನದ ಅರ್ಧ ಭಾಗ ಆಡಳಿತವನ್ನ ಸಂಘಟನೆ ಮಾಡೋದ್ರೊಳಗನ ಕಳ್ಕೊಂಡ, ಅರ್ಧ ಭಾಗ ಯುದ್ಧಗಳಲ್ಲಿ ಕಳ್ಕೊಂಡ ಅನ್ನೋದನ್ನ ಬಹಳಷ್ಟು ಇತಿಹಾಸಕಾರ ಹೇಳ್ತಾರೆ. ಕೃಷ್ಣದೇವರಾಯನೇ ಬರೆದಿರ್ತಕ್ಕಂತಹ ಅಮುಕ್ತ ಮೌಲ್ಯದ ಅನ್ನುವಂತಹ ತೆಲುಗು ಕೃತಿ ಐತಲ್ಲ, ಅಮುಕ್ತ ಮೌಲ್ಯದ ಅನ್ನುವಂಥದ್ದು ಕೃಷ್ಣದೇವರಾಯ ಬರೆದಿರ್ತಕ್ಕಂಥದ್ದು. ಆ ತೆಲುಗು ಕೃತಿ ಕೃಷ್ಣದೇವರಾಯನ ಸಾಧನೆಗಳ ಬಗ್ಗೆ ವಿವರಣೆ ಕೊಡ್ತದೆ. ಅದ್ರ ಜೊತೆ ಕೃಷ್ಣದೇವರಾಯ ಆಡಳಿತ ನಡೆಸೋದ್ರ ಸಲುವಾಗಿ ಏನೆಲ್ಲ ನೀತಿಗಳು ಬೇಕು, ಯಾವುದು ಯೋಜನೆಗಳ ಹಾಕೊಳ್ಬೇಕು, ಆಡಳಿತ ಹೇಗೆ ನಡೆಸಬೇಕು ಅನ್ನೋದು ಅಮುಕ್ತ ಮೌಲ್ಯದ ಅನ್ನುವಂಥ ಕೃತಿ ಒಳಗೆ ಕೃಷ್ಣದೇವರಾಯ ಸ್ವತಃ ಅದನ್ನ ಬರೀತಾನ. ರಾಜನಾಗಿರ್ತಕ್ಕಂಥವ ಆಡಳಿತ ನಡೆಸುವಂತ ಸಂದರ್ಭದೊಳಗ ರಾಜನೀತಿ ನಿಪುಣರ ಸಲಹೆಗಳನ್ನ ಪಡ್ಕೊಳ್ಬೇಕು ಅಂತ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದಾಗ ಬರೀತಾನೆ. ಆಡಳಿತ ನಡೆಸ್ಬೇಕಂತಂದ್ರ ಯಾರ್ದು ಸಲಹೆ ಪಡ್ಕೊಳ್ಬೇಕು ಅಂದ್ರೆ ಯಾರು ರಾಜ ನಿಪುಣರದಾರೋ ಅವರ ಸಲಹೆಗಳನ್ನ ಪಡ್ಕೊಳ್ಬೇಕು ಅಂತೇಳಿ ಅಮುಕ್ತ ಮೌಲ್ಯದ ಕೃತಿ ಒಳಗ ಹೇಳ್ತಾನೆ. ಒಂದು ರಾಜ್ಯ ಬಲಿಷ್ಠವಾಗಿರ್ಬೇಕು ಅಂತಂದ್ರೆ ಆ ರಾಜ್ಯ ಸಂಪತ್ ಭರಿತವಾಗಿರ್ಬೇಕು ಅಂತ. ಆ ರಾಜ್ಯದ ಖಜಾನೆ, ಆ ರಾಜ್ಯದ ಭಂಡಾರ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ತುಂಬಿರಬೇಕು ಅಂದಾಗ ಅದು ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಆಗ್ತೈತಿ. ಆ ಬಲಿಷ್ಠ ಯಾವಾಗ ಆಗ್ತೈತಿ ಅಂತಂದ್ರೆ ಅದು ಸಂಪತ್ ಭರಿತವಾದ ರಾಷ್ಟ್ರ ಆಗಿದ್ರೆ, ಸಂಪತ್ ಭರಿತವಾಗಿರ್ತಕ್ಕಂಥ ರಾಜ್ಯ ಆಗಿದ್ರೆ. ಸಂಪತ್ತಂದ್ರೆ ಕೇವಲ
ಯುದ್ಧಗಳಿಂದ ಪಡ್ಕೊಂಡಿರ್ತಕ್ಕಂಥ ಸಂಪತ್ತು ಅಷ್ಟೇ ಅಲ್ಲ, ತೆರಿಗೆಯಿಂದ ಬಂದಿರತಕ್ಕಂಥ ಸಂಪತ್ತು ಅಷ್ಟೇ ಅಲ್ಲ, ಸಂಪತ್ಭರಿತ ರಾಷ್ಟ್ರ ಅಂತ ಯಾವಾಗ ಅನ್ಸ್ಕೊಳ್ತೈತಿ ಅಂತಂದ್ರೆ, ರಾಜ್ಯ ಅಂತ ಯಾವಾಗ ಅನ್ಸ್ಕೊಳ್ತದ ಅಂತಂದ್ರೆ ಅಲ್ಲಿಯ ಗಣಿಗಾರಿಕೆ ಮೇಲೆ ಅವಲಂಬಿತ ಆಗಿರ್ತದ ಅಂತ. ಯಾವ ರಾಜ್ಯ ಗಣಿ ಸಂಪತ್ತನ್ನ ಹೊಂದೈತೋ ಆ ರಾಜ್ಯ ಸಂಪತ್ತು ಭರಿತವಾಗಿರ್ತಕ್ಕಂಥ ರಾಜ್ಯ ಆಗಿರ್ತೈತಿ ಅಂತ. ಅಂದ್ರೆ ಯಾವ ರಾಜ್ಯದಲ್ಲಿ ಗಣಿಗಾರಿಕೆ ಇರ್ತೈತೋ ಅದು ಸಂಪತ್ತು ಭರಿತವಾಗಿರ್ತಕ್ಕಂಥ ರಾಜ್ಯ, ರಾಷ್ಟ್ರ ಆಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಪದೇ ಪದೇ ಕೇಳ್ತಾ ಇದ್ದೀವಿ, ಯಾವುದು ದಕ್ಷಿಣ ಆಫ್ರಿಕಾದೊಳಗೆ ಒಂದು ಸಣ್ಣದಾಗಿರ್ತಕ್ಕಂಥ ರಾಜ್ಯ ಯಾವುದೋ ಕೇಳಕತ್ತೀವಿ. ಇತ್ತೀಚಿನಾಗ ಸೋಷಿಯಲ್ ಮೀಡಿಯಾದಾಗ ಭಾಳ ಬರಾಗ್ತದೆ, ಯಾವುದು ಬರ್ಕಿನೋ ಪಾಸೋ ಅನ್ನುವಂಥ ಒಂದು ದಕ್ಷಿಣ ಆಫ್ರಿಕಾದ ಒಂದು ಸಣ್ಣ ರಾಷ್ಟ್ರ. ಬರ್ಕಿನೋ ಪಾಸೋ ಅನ್ನುವಂಥ ಆಫ್ರಿಕಾದ ಒಂದು ಸಣ್ಣ ರಾಷ್ಟ್ರದಾಗ ಒಬ್ಬ ಸಣ್ಣ ವಯಸ್ಸಿನ 35 ವರ್ಷದ ಒಬ್ಬ ಹುಡುಗ ಮಿಲಿಟರಿದೊಳಗೆ ಸೈನಿಕ ಆಗಿದ್ದವ ಏಕಾಏಕಿ 2-3-4 ವರ್ಷನಾಗ ಬೆಳೆದು ಅಲ್ಲಿರ್ತಕ್ಕಂಥ ರಾಷ್ಟ್ರಪತಿನ ತೆಗೆದು ಹಾಕಿ ತಾನೇ ರಾಷ್ಟ್ರಪತಿ ಅಂತ ಘೋಷಿಸ್ಕೊಂಡವ. ಬಂದ ತಕ್ಷಣ ತನ್ನ ರಾಷ್ಟ್ರ ಬಲಿಷ್ಠಗೊಳಿಸಬೇಕು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಗಣಿ ಸಂಪತ್ತನ್ನು ನಂಬ್ಕೊಂಡು ಆ ಗಣಿ ಸಂಪತ್ತಿನಿಂದ ಇಡೀ ಜಗತ್ತಿಗೆ ಈಗ ಬಹಳ ಐಕಾನ್ ಆಗಿರ್ತಕ್ಕಂಥವ ಇಬ್ರಾಹಿಂ ತರೋರೆ ಅಂತ. ನೋಡ್ರಿ, ವ್ಯಕ್ತಿಗಳೇ ಹೇಗಿರ್ತಾರಂತಂದ್ರೆ, ಕೃಷ್ಣದೇವರಾಯ ತನ್ನ ಆಡಳಿತದೊಳಗೆ ತನ್ನ ಅಮುಕ್ತ ಮೌಲ್ಯದ ಕೃತ್ಯದಾಗ ಬರೀತಾನೆ, ಒಂದು ರಾಜ್ಯ ಸಂಪತ್ತು ಭರಿತವಾಗಿರ್ತಕ್ಕಂಥ ರಾಜ್ಯ ಅನ್ಸ್ಕೊಳ್ಬೇಕಂದ್ರೆ, ಒಂದು ರಾಜ್ಯ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ ಅನ್ಸ್ಕೊಳ್ಬೇಕಂತಂದ್ರೆ ಅಲ್ಲಿ ಗಣಿ ಸಂಪತ್ತು ಬಹಳ ಮುಖ್ಯ ಅಂತ. ನಾವೇನು ಹೇಳಿದಲ್ಲ, ಬರ್ಕಿನೋ ಪಾಸೋ ಆ ರಾಷ್ಟ್ರ ಬಂಗಾರದ ಗಣಿ ಅದ, ಅಲ್ಲಿ ಬರೀ ಬಂಗಾರದ ನಿಕ್ಷೇಪಗಳು ಅದಾವ, ಅದ್ರ ಸಲುವಾಗಿ ಭಾಳ ಫೇಮಸ್. ಹಂಗ ಗಣಿಗಾರಿಕೆ ಇತ್ತಂದ್ರೆ ಆ ರಾಜ್ಯ ಉತ್ತಮವಾಗಿರ್ತೈತಿ ಅಂತ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದೊಳಗೆ ಬರಿತಾನೆ. ಯಾವ ರಾಜ್ಯದೊಳಗೆ ರಾಜನಾಗಿರ್ತಕ್ಕಂಥವ ಪ್ರಜೆಗಳನ್ನ ಬಹಳ ಮಿತ್ರರಂಗ್ ನೋಡ್ಕೊಳ್ತಾನೋ ಆ ರಾಜ್ಯ ಬಹಳ ಒಳ್ಳೆಯದಾಗಿರ್ತೈತಿ ಅಂತ. ರಾಜ ಪ್ರಜೆಗಳನ್ನ ಮಿತ್ರರಂಗ್ ನೋಡ್ಕೊಳ್ಬೇಕು, ಮಕ್ಕಳಂಗ್ ನೋಡ್ಕೊಳ್ಬೇಕು ಅಂತ. ಯಾವ ರಾಜ್ಯದೊಳಗ ಪ್ರಜೆಗಳಿಗೆ ಹೊರೆ ಆಗ್ಲಾರ್ದಂಗ ತೆರಿಗೆ ನೀಡ್ತಾರೋ ಆ ರಾಜ್ಯ ಬಹಳ ಉತ್ತುಂಗಕ್ಕಿರ್ತದ ಅಂತ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದಾಗ ಹೇಳ್ತಾನೆ. ಅಂದ್ರ ಪ್ರಜೆಗಳ ತೆರಿಗೆಯನ್ನ ಕಡಿಮೆ ಮಾಡಬೇಕು, ತೆರಿಗೆ ಎಷ್ಟು ಮಿತವಾಗಿರ್ತೈತೋ ಅಷ್ಟು ರಾಜ್ಯ ಚೆನ್ನಾಗಿರ್ತೈತಿ ಅನ್ನೋದನ್ನ ಕೃಷ್ಣದೇವರಾಯ ಹೇಳ್ತಾನೆ. ಕೃಷ್ಣದೇವರಾಯ ಏನ್ ಹೇಳ್ತಾನಂತಂದ್ರ, ತನ್ನ ಆಡಳಿತದೊಳಗ ತನ್ನ ಅಮುಕ್ತ ಮೌಲ್ಯದ ಕೃತಿ ಒಳಗೆ ಏನ್ ಹೇಳ್ತಾನಂತಂದ್ರ, ತನ್ನ ಶತ್ರುಗಳು ಏನಿರ್ತಾರಲ್ಲ ಆ ಶತ್ರುಗಳನ್ನ ಸಂಪೂರ್ಣವಾಗಿ ಸದೆ ಬಡಿಬೇಕು. ಶತ್ರುಗಳನ್ನ ಸಂಪೂರ್ಣವಾಗಿ ಸದೆ ಬಡಿದ್ರೆ ಮಾತ್ರ ದುರಾಕ್ರಮಣ ನಿಲ್ತೈತಿ, ಇಲ್ಲ ಅಂದ್ರ ಮತ್ತವ್ರ ಆಕ್ರಮಣ ಮಾಡ್ತಾರ ಅಂತ. ಸುಮ್ಮನೆ ನಾವು ಒಂದಿಷ್ಟು ಹೇಳಿದ್ಯಾ, ಒಂದಿಷ್ಟು ದಾಳಿ ಮಾಡಿದ್ಯಾ, ಒಂದಿಷ್ಟು ಪ್ರದೇಶ ಕೊಟ್ಟರು, ಒಂದಿಷ್ಟು ಸಂಪತ್ತು ಕೊಟ್ಟರು, ಅದನ್ನ ತಗೊಂಡ್ ಬಂದ್ಬಿಟ್ಟೆ ಅಂತಂದ್ರೆ ನಾವು ವಾಪಸ್ ಮನೆಗೆ ಮುಟ್ಟೋದ್ರೊಳಗೆ ಮತ್ತವ್ರು ಏನಪ್ಪಾ ಅಂದ್ರೆ ಸೈನ್ಯ ಸಂಘಟನೆ ಮಾಡಿ ಮತ್ತೆ ದುರಾಕ್ರಮಣವನ್ನ ಮಾಡ್ತಾರ. ಅದಕ್ಕೆ ಶತ್ರುಗಳನ್ನು ಸಂಪೂರ್ಣವಾಗಿ ಸದೆ ಬಡಿಬೇಕು ಅಂತ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಅನ್ನುವಂಥ ಕೃತಿ ಒಳಗೆ ಹೇಳ್ತಾನೆ. ಒಟ್ಟಿನೊಳಗೆ ಕೃಷ್ಣದೇವರಾಯ ಆಡಳಿತ ಹೇಗಿತ್ತು ಅಂತಂದ್ರೆ, ಪ್ರಜೆಗಳಿಂದ ಸೌಹಾರ್ದತೆಯಿಂದ ಕೂಡಿರ್ತಕ್ಕಂಥ ಆಡಳಿತ ಇತ್ತು. ಪ್ರಜೆಗಳ ರಕ್ಷಣೆ ರಾಜನ ಜವಾಬ್ದಾರಿ. ರಾಜ ಅಂತಂದ್ರ ಪಿತೃ ಇದ್ದಂಗಿರ್ಬೇಕು, ಪ್ರಜೆಗಳು ಅಂತಂದ್ರ ಮಕ್ಕಳು ಇದ್ದಂಗಿರ್ಬೇಕು. ತಂದೆ ಮತ್ತು ಮಕ್ಕಳ ಸಂಬಂಧ ರಾಜ ಮತ್ತು ಪ್ರಜೆಗಳು ಇರಬೇಕು ಅಂತ ಕೃಷ್ಣದೇವರಾಯ ತನ್ನ ಅಮುಕ್ತ ಮೌಲ್ಯದೊಳಗೆ ಹೇಳ್ತಾನೆ. ಇನ್ನು ಕೃಷ್ಣದೇವರಾಯ ಅಂತ ಅಂದಾಗ, ಕೃಷ್ಣದೇವರಾಯ ಬರೇ ಆಡಳಿತ ನಡೆಸಿದೇನು? ಬರೇ ಆಡಳಿತ ಅಷ್ಟೇ ನಡೆಸಿದೆ, ಯುದ್ಧ ಅಷ್ಟೇ ಮಾಡಿದೇನ? ಕೃಷ್ಣದೇವರಾಯ ಜನರಿಗಾಗಿ ಏನ್ ಮಾಡಿದ, ಜನಪರ ಕೆಲಸಗಳನ್ನ ಏನ್ ಮಾಡಿದ ಅಂತಂದಾಗ, ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರ ಕೇವಲ ಆಡಳಿತ ಅಷ್ಟೇ ಮಾಡಲಿಲ್ಲ, ಯುದ್ಧ ಅಷ್ಟೇ ನಡೆಸಲಿಲ್ಲ, ಯುದ್ಧಗಳನ್ನ ಅಷ್ಟೇ ಮಾಡಲಿಲ್ಲ, ಗೆದ್ಕೊಳ್ಳೋದು, ಸಂಪತ್ತನ್ನ ಕೂಡಿ ಕಳಿಸ್ಕೊಳ್ಳೋದು ಅಷ್ಟೇ ಮಾಡಲಿಲ್ಲ. ತನ್ನ ಸಾಮ್ರಾಜ್ಯದ ಜನರ ಹಿತ ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಸಾಮ್ರಾಜ್ಯದ ಸುತ್ತೆಲ್ಲ ಅಂತಂದ್ರ ತಿರುಗಾಡ್ತಾ ಇದ್ದ, ಪ್ರವಾಸ ಕೈಗೊಳ್ತಿದ್ದ, ಪ್ರಜೆಗಳನ್ನ ಭೇಟಿ ಆಗ್ತಿದ್ದ, ಅವರ ಕುಂದುಕೊರತೆಗಳನ್ನ ಆಲಿಸ್ತಾ ಇದ್ದ, ಅದನ್ನ ಸಾಧ್ಯ ಆದಷ್ಟು ಬಗೆಹರಿಸುವ ಪ್ರಯತ್ನ ಮಾಡ್ತಿದ್ದ. ಹೆಂಗಿರ್ಬೇಕಂತಂದ್ರೆ, ರಾಜನಾಗಿರ್ತಕ್ಕಂಥವ ಪ್ರಜೆಗಳ ಮಧ್ಯ ಹೋಗ್ಬೇಕು, ಪ್ರಜೆಗಳ ಕುಂದುಕೊರತೆಗಳನ್ನ ಕೇಳ್ಕೊಳ್ಬೇಕು, ಮತ್ತು ಅದಕ್ಕೆ ಸ್ಪಂದಿಸ್ಬೇಕು, ಅದನ್ನು ಸಾಧ್ಯ ಆದಷ್ಟು ಬಗೆಹರಿಸುವಂತ ಪ್ರಯತ್ನ ಮಾಡಬೇಕು, ಅದನ್ನ ನಿವಾರಣೆ ಮಾಡಬೇಕು. ಆ ಕೆಲಸವನ್ನ ಕೃಷ್ಣದೇವರಾಯ ಮಾಡ್ತಾ ಇದ್ದು, ಅದು ಅವನ ಜನಪರ ಕಾರ್ಯ ಅಂತ ಮಾಡ್ಕೊಂತಾರೆ. ಯಾಕೆ ಆ ಇಬ್ರಾಹಿಂ ತರೋರೆ ಭಾಳ ಫೇಮಸ್ ಆದ ಅಂತಂದ್ರೆ, ಒಂದೋ ಸ್ಟೇಟ್ಮೆಂಟ್ದಿಂದ ಭಾಳ ಫೇಮಸ್ ಆದ. ಯಾಕಂದ್ರೆ ನಮ್ಮ ಗಣಿಗಾರಿಕೆ ನಾವೇ ಮಾಡ್ತೀವಿ, ಹೊರಗಿನವ್ರಿಗೆ ಕೊಡಂಗಿಲ್ಲ ಅಂತ ಎಲ್ಲರೂ ಹೊರಗಿನವ್ರು ಹೊರಗೆ ಹಾಕಿಬಿಟ್ಟ. ಇನ್ನೊಂದು ದೊಡ್ಡ ಕೆಲಸ ಏನಂತಂದ್ರೆ, ರಾಷ್ಟ್ರಪತಿ ಬಂದ ತಕ್ಷಣ ತನ್ನ ಭವನದಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ತೆಗೆದು ಹಾಕ್ಬಿಟ್ಟ. AC ಏನಿದ್ದು, AC ದೊಡ್ಡ ದೊಡ್ಡ ಐಷಾರಾಮಿ ಏನಿದ್ದು ಎಲ್ಲ ತೆಗೆದು ಹಾಕ್ಬಿಟ್ಟ. ಸರ್ಕಾರಿ ಎಷ್ಟು ಶಾಲೆಗಳದಾವಲ್ಲ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಕಂಪಲ್ಸರಿ ಫ್ಯಾನ್ ಇರ್ಬೇಕು, ನನಗೆ AC ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದ. ಫೇಮಸ್ ಆಗ್ತಿರ್ತಾರೆ ಒಬ್ಬೊಬ್ರು ವ್ಯಕ್ತಿಗಳು.
ಕೃಷ್ಣದೇವರಾಯ ಏನ್ ಹೇಳ್ತಾನಂತಂದ್ರ ಪ್ರತಿಯೊಬ್ಬ ಜನರಿಗೆ ಭೇಟಿಯಾಗಿ ಜನ ಸಮೂಹಗಳಿಗೆ ಹೋಗಿ ಜನರ ಮಧ್ಯದಲ್ಲಿ ಹೋಗಿ ಅವರ ಕುಂದುಕೊರತೆಗಳನ್ನ ಆಲೈಸಿ ಅವರ ಕುಂದುಕೊರತೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ಕೃಷ್ಣದೇವರಾಯ ಮಾಡ್ತಾನ. ಅದು ಶೀಘ್ರವಾಗಿ, ಅತಿ ಶೀಘ್ರವಾಗಿ ಜಾರಿ ತರ್ತಕ್ಕಂಥ, ಅದಕ್ಕೆ ಕೃಷ್ಣದೇವರಾಯನ ಆಡಳಿತವನ್ನ ಸುವರ್ಣ ಯುಗ ಅಂತ ಕರೀತಾರೆ. ಕೃಷ್ಣದೇವರಾಯ ಜನಪರ ಕೆಲಸದೊಳಗೆ ಬಹಳ ಮುಖ್ಯವಾಗಿದ್ದೇನು ಅಂತಂದ್ರೆ 1510 ಸಂದರ್ಭದೊಳಗೆ ಕೃಷ್ಣದೇವರಾಯ ವಿವಾಹದ ಮೇಲಿನ ತೆರಿಗೆಯನ್ನ ರದ್ದು ಮಾಡ್ತಾನೆ. ವಿವಾಹದ ಮೇಲೆ ತೆರಿಗೆ ಇತ್ತು, ಆ ತೆರಿಗೆಯನ್ನ ರದ್ದು ಮಾಡ್ತಾನ ಅಂತ. ಅಂದ್ರೆ ಮದುವೆ ಆಗ್ಬೇಕಂದ್ರೆ ಟ್ಯಾಕ್ಸ್ ಕೊಡ್ಬೇಕಂತ. ಕೃಷ್ಣದೇವರಾಯನ ಕಾಲದಲ್ಲಿ ಕೃಷ್ಣದೇವರಾಯ ಆಡಳಿತಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿವಾಹ ತೆರಿಗೆ ಅಂತಿತ್ತು. ಅದನ್ನ ಕೃಷ್ಣದೇವರಾಯ 1510 ವಿವಾಹ ತೆರಿಗೆಯನ್ನ ರದ್ದು ಮಾಡಿದ. ವಿವಾಹ ತೆರಿಗೆ ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಅನ್ಯಾಯಕರವಾಗಿರ್ತಕ್ಕಂಥ ತೆರಿಗೆಗಳೇನಿದ್ದು ಆ ತೆರಿಗೆಗಳನ್ನು ಕೃಷ್ಣದೇವರಾಯ ರದ್ದು ಮಾಡ್ತಾನ. ಅದು ಅವನ ಜನಪರ ಕೆಲಸಗಳು ಅಂತ ಕರಿತೀವಿ. ಇನ್ನು ಕೃಷ್ಣದೇವರಾಯ ಏನ್ ಮಾಡ್ತಾನಂದ್ರೆ ಕೃಷಿ ಅಭಿವೃದ್ಧಿಗಾಗಿ ಕೆರೆ ಕಾಲುವೆಗಳನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತಾನೆ. ಬರೇ ಭೂಮಿ ಸಾಕಷ್ಟು ಐತಿ, ಬಟ್ ಆ ಭೂಮಿ ಕೃಷಿಗೆ ಯೋಗ್ಯವಾಗಬೇಕಲ್ಲ, ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನ ನಿರ್ಮಾಣ ಮಾಡ್ತಾನೆ. ಬಂಜರ ಭೂಮಿಯನ್ನ ಕೃಷಿ ಭೂಮಿಯನ್ನಾಗಿ ಮಾಡ್ತಾನೆ. ಅದಕ್ಕೆ ನೀರಾವರಿ ಸಲುವಾಗಿ ಕೆರೆಗಳನ್ನ ಕಟ್ತಾನ, ಕಾಲುವೆಗಳನ್ನ ಕಟ್ತಾನ, ಜಲಾಶಯಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದಾಹರಣೆ ಅಂದ್ರೆ 1521 ಕೃಷ್ಣದೇವರಾಯ ತುಂಗಭದ್ರಾ ನದಿಗೆ ಆಣೆಕಟ್ಟನ್ನ ನಿರ್ಮಾಣ ಮಾಡ್ತಾನ. 1521 ಕೃಷ್ಣದೇವರಾಯ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಒಂದು ಆಣೆಕಟ್ಟನ್ನ ನಿರ್ಮಾಣ ಮಾಡ್ತಾನ. ಅದಕ್ಕೆ ಕೃಷ್ಣದೇವರಾಯ ಆಣೆಕಟ್ಟನ್ನು ನಿರ್ಮಾಣ ಮಾಡೋದು ತನ್ನ ರಾಜ್ಯಕ್ಕಾಗಿ ಅಲ್ಲ, ತನ್ನ ಜನರ ಕೃಷಿಯ ಅಭಿವೃದ್ಧಿಗಾಗಿ, ನೀರಾವರಿ ಸಲುವಾಗಿ ಆಣೆಕಟ್ಟನ್ನ ನಿರ್ಮಾಣ ಮಾಡ್ತಾನೆ. ಕೃಷ್ಣದೇವರಾಯನ ಆಡಳಿತದ ವೈಖರಿ, ಜನಪರ ಕಾರ್ಯದ ಕುರಿತು ನ್ಯೂನೀಸ್ ಅನ್ನುವಂಥವ ಬಹಳ ಹೊಗಳಿಕೆಯ ಮಾತುಗಳನ್ನು ಹೇಳ್ತಾನೆ. ನ್ಯೂನೀಸ್ ಅನ್ನುವಂಥ ಒಬ್ಬ ಪ್ರವಾಸಿಗ ಕೃಷ್ಣದೇವರಾಯನ ಆಡಳಿತದ ಕುರಿತು ವಿಮರ್ಶೆ ಮಾಡ್ತಾನ ಮತ್ತು ಹೊಗಳತಕ್ಕಂಥ ಕೆಲಸ ಮಾಡ್ತಾನೆ. ಕೃಷ್ಣದೇವರಾಯ ಒಬ್ಬ ದಕ್ಷನಾಗಿರ್ತಕ್ಕಂಥ ಆಡಳಿತಗಾರ ಆಗಿದ್ದ, ಒಬ್ಬ ಶಾಂತಿಯ ದೂತನಾಗಿದ್ದ, ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನ ನೀಡಿದ್ದ. ಅವನ ಕಾಲದೊಳಗ ಆರ್ಥಿಕವಾಗಿ ವಿಜಯನಗರ ಸಾಮ್ರಾಜ್ಯ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿತ್ತು. ಅವನ ಆಸ್ಥಾನದ ವೈಭವ ನೋಡಾಕ ಕಣ್ಣುಗಳು ಸಾಲ್ತಿರ್ಲಿಲ್ಲ. ಪ್ರಜೆಗಳು ನೆಮ್ಮದಿಯಿಂದ ಇದ್ರು, ಸೈನ್ಯ ಬಹಳ ನೆಮ್ಮದಿಯಿಂದ ಇತ್ತು ಅಂತೇಳಿ ನ್ಯೂನೀಸ್ ಅನ್ನುವಂಥ ಒಬ್ಬ ಇತಿಹಾಸಕಾರ ಕೃಷ್ಣದೇವರಾಯನ ಆಡಳಿತ ಮತ್ತು ಅವನ ಜನಪರ ಕಾರ್ಯಗಳ ಕುರಿತು ವಿವರಿಸ್ತಕ್ಕಂಥ ಕೆಲಸ ಮಾಡ್ತಾನೆ, ಹೊಗಳತಕ್ಕಂಥ ಕೆಲಸ ಮಾಡ್ತಾನೆ. ಇನ್ನು ಕೃಷ್ಣದೇವರಾಯ ಜನಪರ ಕೆಲಸದ ಜೊತೆ ಸಾಂಸ್ಕೃತಿಕ ಸಾಧನೆಗಳನ್ನು ಮಾಡ್ತಾನೆ, ಸಾಂಸ್ಕೃತಿಕ ಕೆಲಸಗಳನ್ನು ಮಾಡ್ತಾನೆ. ಕೃಷ್ಣದೇವರಾಯ ಸಂಸ್ಕೃತಿ ಎಂದಾಗ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಸಂಗೀತಕ್ಕೆ ಅವನ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಡ್ತಾನೆ. ಕೃಷ್ಣದೇವರಾಯನನ್ನ ಸಾಹಿತ್ಯ ಮತ್ತು ಕಲಾ ಮತ್ತು ಸಂಗೀತದ ಪೋಷಕ ಅಂತ ಕರೀತಾರೆ. ಕೃಷ್ಣದೇವರಾಯ ಸಾಹಿತ್ಯದ ಪೋಷಕನೂ ಹೌದು, ಕಲಾ ಪೋಷಕನೂ ಹೌದು, ಸಂಗೀತದ ಪೋಷಕನೂ ಹೌದು, ಸ್ವತಃ ವಿದ್ವಾಂಸನೂ ಹೌದು, ಸ್ವತಃ ಕವಿಯೂ ಹೌದು, ಸ್ವತಃ ವಾಸ್ತುಶಿಲ್ಪಿಯೂ ಹೌದು ಅಂತ. ಅಂದ್ರೆ ಅವನಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ರಾಜನಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ಅವನಲ್ಲಿದ್ದು. ದಕ್ಷಿಣ ಭಾರತದ ಸಂಸ್ಕೃತಿಯ ಸಮ್ಮಿಲನಕ್ಕೆ ಆತ ಏನಪ್ಪ ಅಂತಂದ್ರೆ ಮುಂದಾದ. ದಕ್ಷಿಣ ಭಾರತದ ಸಂಸ್ಕೃತಿಯ ಸಮನ್ವಯತೆಯ ಹರಿಕಾರ ಅಂತ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನ ಕೂಡಿಸಿರ್ತಕ್ಕಂಥವ ಕೃಷ್ಣದೇವರಾಯ ಅಂತ ಕರೀತಾರೆ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಬಹುತೇಕ ಭಾಷೆಗಳು ಕೃಷ್ಣದೇವರಾಯಗೆ ಬರ್ತಿದ್ದು. ಅದಕ್ಕೆ ಏನಪ್ಪಾ ಅಂದ್ರೆ ಕೃಷ್ಣದೇವರಾಯನ ತ್ರಿಭಾಷಾ ವಿಶಾರದ ಅಂತಲೂ ಕರಿತಾ ಇದ್ರು. ತ್ರಿಭಾಷಾ ವಿಶಾರದ ಅಂತ ಕರಿತಾ ಇದ್ರು. ತ್ರಿಭಾಷಾ ವಿಶಾರದ ಅಂದ್ರೆ 3 ಭಾಷೆಯನ್ನ ಬಲ್ಲವಂತಹ ಜ್ಞಾನಿ ಅಂತ, ಪಂಡಿತ ಅಂತ ಕೃಷ್ಣದೇವರಾಯನನ್ನ ಕರಿತಾ ಇದ್ರು. 3 ಭಾಷೆ ಅಂತಂದ್ರೆ ಕನ್ನಡನೂ ಕೃಷ್ಣದೇವರಾಯನಿಗೆ ಬರ್ತಿತ್ತು, ಸಂಸ್ಕೃತ ಬರ್ತಿತ್ತು ಮತ್ತು ತೆಲುಗು ಬರ್ತಿತ್ತು. ಕನ್ನಡ, ಸಂಸ್ಕೃತ, ತೆಲುಗು ಸ್ವತಃ ಕೃಷ್ಣದೇವರಾಯನಿಗೆ ಬರ್ತಿತ್ತು. ಮತ್ತು ಈ 3 ಭಾಷೆಗಳ ಕವಿಗಳನ್ನು ಸಹ ಆಶ್ರಯದೊಳಗ ತನ್ನ ಆಸ್ಥಾನದೊಳಗ ಆಶ್ರಯವನ್ನ ನೀಡಿದ. ತ್ರಿಭಾಷಾ ವಿಶಾರದ ಅಂತ ಕರೆಸಿಕೊಂಡಿದ್ದ. ಈ ಕೃಷ್ಣದೇವರಾಯನ ಕಾಲದೊಳಗ ತೆಲುಗು ಸಾಹಿತ್ಯದ ಸುವರ್ಣ ಯುಗ ಅಂತಲೂ ಕರೀತಾರೆ. ಕನ್ನಡ ರಮಾರಮಣ ಅಂತ ಕರೆಸ್ಕೊಂಡಿರ್ತಕ್ಕಂಥ ಕೃಷ್ಣದೇವರಾಯನ ಕಾಲವನ್ನ ತೆಲುಗು ಸಾಹಿತ್ಯದ ಸುವರ್ಣ ಯುಗ ಅಂತಲೂ ಕರೀತಾರೆ. ತೆಲುಗು ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರೆ. ನಾವು ಬಹಳ ಇಂಪಾರ್ಟೆಂಟ್ ಆಗಿ ಕೃಷ್ಣದೇವರಾಯಿಂದ ನೋಡಬೇಕು ಅಂತಂದ್ರೆ, ಕೃಷ್ಣದೇವರಾಯ
ಸಾಹಿತ್ಯಕ್ಕೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್. ಅವನ ಕಾಲದೊಳಗ ಅಷ್ಟದಿಗ್ಗಜರು ಅಂತಿದ್ರಂತ. ಅಷ್ಟದಿಗ್ಗಜರು ಅಂತ 8 ಜನ ಏನಪ್ಪಾ ಅಂದ್ರೆ ತೆಲುಗು ಮಹಾಕವಿಗಳಿದ್ರು. ಅದಕ್ಕೆ ತೆಲುಗು ಲಿಟ್ರೇಚರ್ದು ಗೋಲ್ಡನ್ ಏಜ್ ಅಂತ ಕರೀತಾರೆ. ತೆಲುಗು ಸಾಹಿತ್ಯದ ಸುವರ್ಣ ಯುಗ ಅಂತ ಕರೀತಾರೆ. ಯಾಕಂದ್ರೆ 8 ಜನ ತೆಲುಗು ಕವಿಗಳು ಅಲ್ಲಿದ್ರು ಅಂತ. 8 ಜನ ತೆಲುಗು ಕವಿಗಳಿದ್ರು. ಅದನ್ನ ಅಷ್ಟದಿಗ್ಗಜರು ಅಂತ ಕರಿತಾ ಇದ್ರು. ಆ 8 ಜನ ಯಾರು ಅಂತಂದ್ರೆ ಅಲ್ಲಸಾನಿ ಪೆದ್ದಣ್ಣ ಅಂತಿದ್ದ. ಅಲ್ಲಸಾನಿ ಪೆದ್ದಣ್ಣ ಅಂತ. ಎರಡನೇದವ ನಂದಿ ತಿಮ್ಮಣ್ಣ ಅಂತಿದ್ದ. ಅಲ್ಲಸಾನಿ ಪೆದ್ದಣ್ಣ ನಂದಿ ತಿಮ್ಮಣ್ಣ ಅಂತಿದ್ದ. ರಾಮಭದ್ರ ಅಂತಿದ್ದ. ಧೋರ್ಜಟಿ ಅಂತಿದ್ದ. ಮಲ್ಲಣ್ಣ ಅಂತಿದ್ದ. ಸೂರಣ್ಣ ಇದ್ದ. ರಾಮರಾಜಭೂಷಣ ಅಂತಿದ್ದ. ಇನ್ನೊಬ್ಬ ಬಹಳ ಎಲ್ಲರನ್ನ ನಗಿಸುವ ತನಾಲಿ ರಾಮಕೃಷ್ಣ ಇದ್ದ. 8 ಜನ ತೆಲುಗು ಕವಿಗಳು ಕೃಷ್ಣದೇವರಾಯನ ಆಸ್ಥಾನದಾಗಿದ್ರು. ಅದಕ್ಕೆ ನಾವು ಅಷ್ಟದಿಗ್ಗಜರು ಅಂತ ಕರಿತೀವಿ. ಅದ್ರಾಗ ಬಹಳ ಫೇಮಸ್ ಆಗಿರ್ತಕ್ಕಂಥವ ಅಲ್ಲಸಾನಿ ಪೆದ್ದಣ್ಣ ಮತ್ತು ತೆನಾಲಿ ರಾಮಕೃಷ್ಣ ಅಂತ. ತೆನಾಲಿ ರಾಮಕೃಷ್ಣ ಕಥೆಗಳನ್ನ ನೀವು ಕೇಳ್ಕೊಂಡಿದ್ರಿ. ಅಲ್ಲಸಾನಿ ಪೆದ್ದಣ್ಣನನ್ನ ಎಲ್ಲ ಕವಿಗಳಲ್ಲಿ ಅಗ್ರಸ್ಥಾನದೊಳಗ ನೋಡ್ತೀವಿ. ಅಲ್ಲಸಾನಿ ಪೆದ್ದಣ್ಣನನ್ನ ಕವಿಗಳಲ್ಲಿ ಅಗ್ರಸ್ಥಾನ ಅಂದ್ರೆ ಅಷ್ಟದಿಗ್ಗಜರೊಳಗೆ ಅವನನ್ನ ಅಗ್ರಸ್ಥಾನ ಅಂತ ಕರೀತಾರೆ. ಅಗ್ರಸ್ಥಾನದಲ್ಲಿ ಇರ್ತಕ್ಕಂಥ ಕವಿ ಅಂತ ಕರೀತಾರೆ. ಮತ್ತೆ ಅಲ್ಲಸಾನಿ ಪೆದ್ದಣ್ಣಗ ಏನಂತ ಕರೀತಾರೆ? ಆಂಧ್ರ ಕವಿತಾ ಪಿತಾಮಹ ಅಂತ ಕರೀತಾರೆ. ಅಲ್ಲಸಾನಿ ಪೆದ್ದಣ್ಣಗ ಆಂಧ್ರ ಕವಿತಾ ಪಿತಾಮಹ ಅಂತನೂ ಕರೀತಾರೆ. ಅವನ ಬಹಳ ಫೇಮಸ್ ಆಗಿರ್ತಕ್ಕಂಥ ಕೃತಿ ಯಾವುದು ಅಂತಂದ್ರೆ ಮನುಚರಿತ್ರೆ ಅಂತ. ಮನುಚರಿತ್ರೆ ಅಲ್ಲಸಾನಿ ಪೆದ್ದಣ್ಣಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಕೃತಿ. ಎಲ್ಲ ಅಷ್ಟದಿಗ್ಗಜರೊಳಗೆ ಅಗ್ರಗಣ್ಯ ಕವಿ ಮತ್ತು ಆಂಧ್ರ ಕವಿತಾ ಪಿತಾಮಹ ಅಂತ ಕರೆಸಿಕೊಂಡಿರ್ತಕ್ಕಂಥವ ಅವ. ಮನುಚರಿತ್ರೆ ಅನ್ನುವಂಥ ಕೃತಿ ಒಂದು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಇನ್ನೊಬ್ಬ ಕವಿ ಬರ್ತಾನ ನಂದಿ ತಿಮ್ಮಣ್ಣ ಅಂತೇಳಿ, ತೆಲುಗುವಿನ ಇನ್ನೊಬ್ಬ ಪ್ರಸಿದ್ಧ ಕವಿ ಅಂತ ಕರಿತಾನೆ. ಇವ ಪಾರಿಜಾತ ಅಪಹರಣಮು ಅನ್ನುವಂಥ ಕವಿಯನ್ನ ಬರಿತಾನೆ. ಅದು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಸ್ವತಃ ಕೃಷ್ಣದೇವರಾಯನು ಕವಿ ಆಗಿರ್ತಾನ, ವಿದ್ವಾಂಸ ಆಗಿರ್ತಾನ, ಕಲಾವಿದ ಆಗಿರ್ತಾನ ಅಂತ ಹೇಳ್ಕೊಂತೀವಿ. ಕೃಷ್ಣದೇವರಾಯನ ಏನಪ್ಪಾ ಅಂದ್ರೆ ಸ್ವತಃ ಕವಿ ಆಗಿರೋದ್ರಿಂದ 2 ಸಂಸ್ಕೃತ ನಾಟಕಗಳನ್ನ ಕೃಷ್ಣದೇವರಾಯ ಬರೀತಾನೆ. ಯಾವ ಸಂಸ್ಕೃತ ನಾಟಕಗಳು? ಜಾಂಬವತಿ ಕಲ್ಯಾಣ, ಒಂದು ಜಾಂಬವತಿ ಕಲ್ಯಾಣ, ಇನ್ನೊಂದು ಉಷಾ ಪರಿಣಯಂ. ಉಷಾ ಪರಿಣಯಂ ಮತ್ತು ಜಾಂಬವತಿ ಕಲ್ಯಾಣ 2 ಸಂಸ್ಕೃತ ನಾಟಕಗಳನ್ನ ಕೃಷ್ಣದೇವರಾಯ ಏನಪ್ಪಾ ಅಂತಂದ್ರೆ ಬರೀತಾನೆ. ಬರೀ 2 ನಾಟಕ ಅಷ್ಟ ಬರೆಯೋದಿಲ್ಲ. ಕೃಷ್ಣದೇವರಾಯ ಒಂದು ತೆಲುಗುದೊಳಗ ಒಂದು ಕಾವ್ಯವನ್ನ ರಚನೆ ಮಾಡ್ತಾನೆ. ಕೃಷ್ಣದೇವರಾಯ ಅವನ ಸಾಧನೆಗಳ ಬಗ್ಗೆ ಆ ಕೃತಿ ತಿಳಿಸ್ತೈತಿ. ಅಮುಕ್ತ ಮೌಲ್ಯದ ಅಂತ ಕೃತಿ. ಈ ಅಮುಕ್ತ ಮೌಲ್ಯದ ಕೃತಿ ಏನ್ ತಿಳಿಸ್ತೈತಿ ಅಂತ. ಯಾರಿದು ಅಮುಕ್ತ ಮೌಲ್ಯದ? ಅಮುಕ್ತ ಮೌಲ್ಯದ ಯಾರು ಅಂದ್ರೆ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಅಂತ ಏನು ಕೃತಿ ಬರದಲ್ಲ, ಅದು ಅಮುಕ್ತ ಮೌಲ್ಯದ ಯಾರು ಅಂತ. ಅಮುಕ್ತ ಮೌಲ್ಯದ ಯಾರು ಅಂತಂದ್ರೆ ವಿಷ್ಣು ಚಿತ್ತ ಅನ್ನುವಂಥ ಒಬ್ಬ ವ್ಯಕ್ತಿ. ವಿಷ್ಣು ಚಿತ್ತ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಸಣ್ಣ ಹುಡುಗಿನ ಸಾಕಿದ್ದ. ವಿಷ್ಣು ಚಿತ್ತ ಅನ್ನುವಂಥ ಒಬ್ಬ ವ್ಯಕ್ತಿ ಒಂದು ಸಣ್ಣ ಹುಡುಗಿನ ಸಾಕಿದ್ದ. ಆಕೆ ಹೆಸರು ಅಮುಕ್ತ ಮೌಲ್ಯದ ಅಂತ. ಅಮುಕ್ತ ಮೌಲ್ಯದ ಯಾರು ಅಂತಂದ್ರೆ ಒಬ್ಬ ವ್ಯಕ್ತಿ ವಿಷ್ಣು ಚಿತ್ತ ಅನ್ನುವಂಥ ಒಂದು ಸಣ್ಣ ಹುಡುಗಿನ ಸಾಕಿದ್ದ. ಆಕೆ ಹೆಸರು ಅಮುಕ್ತ ಮೌಲ್ಯದ. ಆ ಅಮುಕ್ತ ಮೌಲ್ಯದ ಯಾರು ಅಂತಂದ್ರೆ ರಂಗನಾಥ ದೇವರ ಅನ್ನುವಂಥ ಒಬ್ಬ ವಿದ್ವಾಂಸನನ್ನ ಮದುವೆ ಆದಾಕಿ. ರಂಗನಾಥ ದೇವರು ಶ್ರೀರಂಗನು ರಂಗನಾಥ ದೇವರು ಅಂತಲೂ ಕರೀತಾರೆ. ಶ್ರೀರಂಗ ಅಥವಾ ಶ್ರೀರಂಗನಾಥ ದೇವರು ಅಂತ ಕರೀತಾರೆ. ಆಕೆಯನ್ನ ಅಮುಕ್ತ ಮೌಲ್ಯದ ಮದುವೆಯಾಗಿದ್ಲು. ಆ ಅಮುಕ್ತ ಮೌಲ್ಯದ ಯಾರು ಅಂತಂದ್ರೆ ವಿಷ್ಣು ಚಿತ್ತ ಅನ್ನುವಂಥ ಒಬ್ಬ ವ್ಯಕ್ತಿಯ ಸಾಕು ಮಗಳು, ಅವ ಸಾಕು ತಂದೆ. ಆ ವಿಷ್ಣು ಚಿತ್ತನ ಭಕ್ತಿಯ ಕುರಿತು ಅಮುಕ್ತ ಮೌಲ್ಯದ ಕೃತಿ ಏನಪ್ಪಾ ಅಂತಂದ್ರೆ ಐತಿ. ಯಾರ ಭಕ್ತಿ? ವಿಷ್ಣು ಚಿತ್ತನ ಭಕ್ತಿಯ ಕುರಿತು ಅಮುಕ್ತ ಮೌಲ್ಯದೊಳಗೆ ಗೀತೆಗಳನ್ನ ಕೃಷ್ಣದೇವರಾಯ ಬರ್ದಾನ ಅಂತ. ಗೀತೆಯಾಗಿ ಬರ್ದಾನ. ಅದಕ್ಕೆ ಮಹಾಕಾವ್ಯ ಅಂತ ಅನಿಸ್ಕೊಳ್ತದೆ. ಅದು ಏನಪ್ಪಾ ಅಂತಂದ್ರ ಆ ಸಂದರ್ಭದೊಳಗೆ ಏನಪ್ಪಾ ಅಂತಂದ್ರೆ ಕೃಷ್ಣದೇವರಾಯನ ರಾಜನೀತಿ ಕುರಿತಾಗಿರ್ತಕ್ಕಂಥ ಅಂಶಗಳು ಅದಾವ ಅದ್ರಾಗ. ಈ ಕೃಷ್ಣದೇವರಾಯ ಬರ್ದಿರ್ತಕ್ಕಂಥ ಅಮುಕ್ತ ಮೌಲ್ಯದೊಳಗ ಅತಿ ಹೆಚ್ಚು ಕನ್ನಡದ ಶಬ್ದಗಳು ಬಳಕೆ ಆಗ್ಯಾವ. ಇನ್ನೊಂದು ಕೃಷ್ಣದೇವರಾಯನ ಸಾಹಿತ್ಯಕ್ಕೆ ನೀಡಿರ್ತಕ್ಕಂಥ ದೊಡ್ಡ ಸಂಸ್ಕೃತಿಗೆ ನೀಡಿರ್ತಕ್ಕಂಥ ಕೊಡುಗೆ ಅಂತಂದ್ರೆ
ಅದೆಲ್ಲ ಭಾಷೆಗಳ ಪದಗಳ ಬಳಕೆ ಆಗ್ತಾವ. ನಾವು ದಕ್ಷಿಣ ಭಾರತದೊಳಗೆ ಎಲ್ಲ ಭಾಷೆಗಳನ್ನು ಬಳಕೆ ಮಾಡ್ಕೊಂಡಿರ್ತೀವಿ. ನೀವು ಯಾವ ಭಾಷೆ ಇನ್ಫ್ಲುಯೆನ್ಸ್ ಆಗ್ತದೋ ಅದನ್ನು ನಿಮಗೇನಪ್ಪ ಅಂದ್ರೆ ನಿಮ್ಮ ಬಾಯಿಯಿಂದ ಬರಕ್ಕೆ ಚಾಲು ಆಗ್ತಾವ. ನಮ್ಮ ಕಡೆ ಅಂಗಡಿ ಅಂತ ಕರೀತಾರೆ, ಹೌದಲ್ಲ? ನಮ್ಮ ಬಿಜಾಪುರದಾಗ ಅಂಗಡಿಗೆ ಹೊಂಟಿವಿ ಅಂತಾರೆ. ನಮ್ಮ ಬಿಜಾಪುರ ದಾಟಿ ಸಿಂದಗಿ ದಾಟಿ ಸ್ವಲ್ಪ ಮುಂದಕ್ಕೆ ಹೋದ್ರೆ, ಸಿಂದಗಿ ದಾಟಿ ಮುಂದಕ್ಕೆ ಹೋದ್ರೆ ಏನಂತ ಕರೀತಾರೆ? ನಮ್ದು ದುಕಾನ್ ಅಂತಾರೆ. ನಮ್ದು ದುಕಾನ್ ಐತಿ, ನಮ್ದು ದುಕಾನ್ ಐತಿ, ನಾಳಿದ್ದು ಯೂಸ್ ಮಾಡ್ಕೊಂತಾರೆ. ಅದನ್ನ ಈ ಕಡೆ ಆತನಿ ಐಗಿಳಿ ದಾಟಿ ಸ್ವಲ್ಪ ಮುಂದಕ್ಕೆ ಹೋದ ಅಂತಂದ್ರೆ, ಐಗಿಳಿ ದಾಟಿ ಮುಂದಕ್ಕೆ ಹೋದ ಅಂದ್ರೆ ಆ ಕಡೆ ಮತ್ತೆ ರೆಕ್ಷಲ್ ಆಗ್ತೈತಿ. ಅಲ್ಲಿ ಯಾನ್ ಹೇಳಂತಾರೆ. ಏನಂತ ಕೇಳಂಗಿಲ್ಲ, ಯಾನ್ ಅಂತ ಕೇಳ್ತಾರೆ. ಏನಂತ ಅಂದ್ರೆ ಭಾಷೆ ಪ್ರತಿ 12 ಆಕ್ಚುಲಿ 12 ಕಿಲೋಮೀಟರ್ ಅಂತನಪ್ಪ ಅಂದ್ರೆ ಭಾಷೆ ಮತ್ತು ಸಂಸ್ಕೃತಿ ಒಂದಿಷ್ಟು ಬದಲಾವಣೆಗಳು ಹಾಕೊಂತ ಹೋಗ್ತಾವೆ. ಅಂದ್ರೆ ತೆಲುಗು ಕಾವ್ಯ ಇದ್ರೂ ಏನಪ್ಪಾ ಅಂದ್ರೆ ಅದರೊಳಗೆ ಕನ್ನಡದ ಶಬ್ದಗಳು ಅತಿ ಹೆಚ್ಚು ಬಳಕೆ ಆಗಿದ್ದು ಅಮುಕ್ತ ಮೌಲ್ಯದ ಕೃತಿ ಒಳಗ ಅಂತ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕುಮಾರವ್ಯಾಸರು ಬರ್ದಿರ್ತಕ್ಕಂಥ ಮಹಾಭಾರತ ಏನೈತಲ್ಲ, ಆ ಮಹಾಭಾರತ ಅರ್ಧ ಆಗಿತ್ತಂತ. ಹೌದಲ್ರಿ? ಮಹಾಭಾರತ ಬರ್ದಾರ ವ್ಯಾಸರು, ಅರ್ಧ ಆಗಿತ್ತು. ಮಹಾಭಾರತ ರಾಮಾಯಣದ ಬಗ್ಗೆ ನಾವು ಭಾಳ ಇತಿಹಾಸದಾಗ ಭಾಳ ನೋಡ್ಕೊಂತೀವಿ. ನಮ್ಮಲ್ಲಿಯೂ ಬಿಜಾಪುರದಾಗ ರಾಮಾಯಣ ಐತಿ, ತೊರವೆ ರಾಮಾಯಣ ಅಂತ. ನಾವು ಹಳ್ಳಿಯಾಗ ಮಾತಾಡ್ತಿರ್ತೀವಿ, ಅದು ಖರೆ ಇರ್ತೈತಿ. ಮನಿ ರಾಮಾಯಣ ಅಂತ. ಮನಿ ರಾಮಾಯಣ, ಮನಿ ಮಹಾಭಾರತ, ಎಲ್ಲರ ಮನ್ಯಾಗ ಕುರುಕ್ಷೇತ್ರ ಅಂತ. ಹಂಗ ಪ್ರತಿಯೊಂದು ಊರೊಳಗ, ಪ್ರತಿಯೊಂದು ರಾಜ್ಯದಾಗ, ಪ್ರತಿಯೊಂದು ರಾಷ್ಟ್ರದೊಳಗ ಅವರದೇ ಆಗಿರ್ತಕ್ಕಂಥ ಒಂದೊಂದು ರಾಮಾಯಣಗಳದಾವ. ಬಟ್ ನಾವು ಅದನ್ನ ಗೊತ್ತಾಗಿಲ್ಲ ನಮಗಷ್ಟೇ. ನಾವು ಓದ್ಕೊಂಡಿದ್ರೆ ಗೊತ್ತಾಗ್ತಾವ. ಪ್ರತಿಯೊಳಗೆ ಒಂದೊಂದು ರಾಮಾಯಣ ಅದಾವ. ಬಟ್ ಅಲ್ಲಿ ಪಾತ್ರಗಳು, ಸನ್ನಿವೇಶಗಳು ಬೇರೆ ಬೇರೆ ಆಗಿರ್ತಾವ ಅಷ್ಟೇ. ನೀವು ರಾವಣನನ್ನ ಕ್ರೂರಿ ಅಂತ ಕರೀತಾರೆ, ಬಟ್ ಶ್ರೀಲಂಕಾದಾಗ ರಾವಣನ ದೇವರು ಅಂತ ಪೂಜಿಸಿ ಮಾಡ್ಕೊಂತಾರೆ, ಅವನ ಶ್ರೇಷ್ಠ ಅಂತ ಅನ್ಕೊಂತಾರೆ. ಸ್ವತಃ ಶ್ರೀ ರಾಮಾಯಣ ದರ್ಶನ ಬರ್ದಿರ್ತಕ್ಕಂಥ ಕುವೆಂಪುನ ರಾವಣ ಶ್ರೇಷ್ಠ ಅಂತ ಬರ್ಕಂತಾನ. ರಾವಣನ ಬಗ್ಗೆನ ಅತಿ ಹೆಚ್ಚು ಬರ್ಕಂತಾನೆ. ಯಾರು ಶ್ರೇಷ್ಠ ಆಗ್ತಾರೆ? ಯಾರು ಶ್ರೇಷ್ಠ? ರಾವಣ ಶ್ರೇಷ್ಠನೋ ರಾಮ ಶ್ರೇಷ್ಠನೋ? ನಿಮ್ಮ ದೃಷ್ಟಿಕೋನದ ಮೇಲೆ ಹೋಗ್ತೈತಿ. ತುಡುಗು ಮಾಡಿದ್ದು ತಪ್ಪು, ತುಡುಗು ಮಾಡೋದು ಸರಿನೋ ಅಂತೇಳಿ ದೃಷ್ಟಿಕೋನದ ಮೇಲೆ ಹೋಗ್ತದೆ. ಹೌದು, ತುಡುಗು ಮಾಡಿದ ಸರಿ ಅಂತಂದಾಗ ಅದ್ರ ದೃಷ್ಟಿಕೋನ ಬೇರೆ ಆಗಿರ್ತೈತಿ, ತಪ್ಪು ಅಂದಾಗ ದೃಷ್ಟಿಕೋನ ಬೇರೆ ಆಗಿರ್ತೈತಿ. ಹಸ್ದಾರ ಅದ್ರ ಸಲುವಾಗಿ ಏನಾರು ತಿನ್ಬೇಕು ಅನ್ಸೈತಿ, ಹಸಿವಿನಿಂದ ಸಾಯೋದಕ್ಕಿಂತ ತುಡುಗು ಮಾಡಿ ತಿಂದು ಬದುಕೋದು ಚಲೋ ಅಂತ ತಿಳ್ಕೊಂಡು ತುಡುಗು ಮಾಡ್ಕೊಂಡಾರ. ದೃಷ್ಟಿ ಬದಲಾಗ್ತೈತೆ. ಅದು ಏನಾರು ಆಗ್ಲಿ ತುಡುಗು ಮಾಡ್ದೇನೋ ಅನ್ನೋದು ದೃಷ್ಟಿ ಬದಲಾಗ್ತದೆ. ಅದಕ್ಕೆ ಆ ದೃಷ್ಟಿ ಮೇಲೆ ನಿರ್ಭರ ಆಗ್ತದೆ. ಕೃಷ್ಣದೇವರಾಯನ ಕಾಲದೊಳಗೆ ಏನಪ್ಪಾ ಅಂದ್ರೆ ಅವನ ಬರಹಗಳಿಂದ, ಅವನ ಕಾಲದಲ್ಲಿರ್ತಕ್ಕಂಥ ಸಾಹಿತ್ಯದಿಂದ ಅವನ ಕೊಡುಗೆಗಳನ್ನು ಗುರುತಿಸ್ತೀವಿ. ಕುಮಾರವ್ಯಾಸರ ಗದಗಿನ ನಾರಣಪ್ಪ ಅಂತ ಕರ್ತಾರೆ. ಗದಗಿನ ನಾರಣಪ್ಪ ಬರೆದು ಬಿಟ್ಟಿರ್ತಕ್ಕಂತಹ ಮಹಾಭಾರತದ ಕೊನೆಯ 8 ಪರ್ವಗಳೇನದಾವ. ಗದಗಿನ ನಾರಣಪ್ಪ, ಗದಗೂರಾದ ನಾರಣಪ್ಪ ನಾವು ಹಳ್ಳ್ಯಾಗ ಅನ್ಕೊಂತಿರ್ತೀವಿ. ಗದಗಿನ ನಾರಣಪ್ಪ ಬರೆದಿರ್ತಕ್ಕಂಥ ಮಹಾಭಾರತ ಅರ್ಧಕ್ಕೆ ನಿಂತಿರ್ತೈತಿ. ಆ ಅರ್ಧಕ್ಕೆ ನಿಂತಿರೋದ ಕೊನೆಯ 8 ಪರ್ವಗಳೇನದಾವಲ್ಲ, ಅದನ್ನ ಕೃಷ್ಣದೇವರಾಯನ ಆಸ್ಥಾನದೊಳಗೆ ಅಷ್ಟದಿಗ್ಗಜರು ಏನ್ ನಿಂತಿದ್ರು, ಅಷ್ಟದಿಗ್ಗಜರೊಳಗಿರ್ತಕ್ಕಂಥ ತಿಮ್ಮಣ್ಣ ಅನ್ನುವಂಥ ಕವಿ ಅದನ್ನ ಪೂರ್ಣಗೊಳಿಸ್ತಾನ ಅಂತ. ಗದಗಿನ ನಾರಣಪ್ಪ ಬರೆದಿರ್ತಕ್ಕಂಥ ಮಹಾಭಾರತದ ಕೊನೆಯ 8 ಪರ್ವಗಳನ್ನ ಕೃಷ್ಣದೇವರಾಯನ ಆಸ್ಥಾನ ಕವಿ ಆಗಿರ್ತಕ್ಕಂಥ ತಿಮ್ಮಣ್ಣ ಅದನ್ನ ಬರೆದು ಪೂರ್ಣಗೊಳಿಸ್ತಾನ. ಯಾಕಂದ್ರೆ ಕೃಷ್ಣದೇವರಾಯನ ಆಜ್ಞೆಯ ಮೇರೆಗೆ, ಕೃಷ್ಣದೇವರಾಯ ಹೇಳಿದ ಮ್ಯಾಗ ತಿಮ್ಮಣ್ಣ ಅನ್ನುವಂಥ ಕವಿ ಅದರ ಮುಂದುವರೆದ ಭಾಗ 8 ಪರ್ವಗಳನ್ನ ಬರೆದು ಪೂರ್ಣಗೊಳಿಸ್ತಾನ. ಇದೇ ಕೃತಿನ ಮುಂದೇನಪ್ಪಾ ಅಂತಂದ್ರ ನಾವು ಕರ್ನಾಟಕ ಕೃಷ್ಣದೇವರಾಯ ಭಾರತ ಕಥಾಮಂಜರಿ ಅಂತ ಕರೆದ್ರೆ. ಯಾವುದು? ಗದಗಿನ ನಾರಣಪ್ಪ ಬರೆದಿದ್ದ ಅರ್ಧಕ್ಕ ನಿಂತಿರುವಂತ ಮಹಾಭಾರತದ ಕೊನೆಯ 8 ಪರ್ವಗಳನ್ನ ತಿಮ್ಮಣ್ಣ ಅನ್ನುವಂಥ ಕೃತಿ ಬರೆದು ಪೂರ್ಣಗೊಳಿಸ್ತಾನೆ. ಕೊನೆಯ 8 ಪರ್ವಗಳನ್ನ ತಿಮ್ಮಣ್ಣ ಅನ್ನುವಂಥ ಕೃತಿ ಬರೆದು ಪೂರ್ಣಗೊಳಿಸ್ತಾನೆ. ಆ ಕೃತಿಯನ್ನ ನಾವು ಏನಪ್ಪಾ ಅಂತಂದ್ರ ಆ ಕೃತಿಯನ್ನ ನಾವು ಕರ್ನಾಟಕ ಕೃಷ್ಣದೇವರಾಯ ಭಾರತ ಕಥಾಮಂಜರಿ ಅಂತ ಕರಿತೀವಿ. ಕರ್ನಾಟಕ ಕೃಷ್ಣದೇವರಾಯ ಭಾರತ ಕಥಾಮಂಜರಿ ಅರ್ಥ ಕನ್ನಡದೊಳಗ 8 ಪರ್ವಗಳದಾವ, ಅದಕ್ಕೆ ಕರ್ನಾಟಕ ಅಂತ ಅನ್ನೋದು. ಕೃಷ್ಣದೇವರಾಯ ಭಾರತ ಅಂದ್ರೆ ಮಹಾಭಾರತ ಕಥಾಮಂಜರಿ ಅಂತ.
ಅಂದ್ರ ತಿಮ್ಮಣ್ಣ ಅನ್ನುವಂತ ಕವಿ ಗದಗಿನ ನಾರಣಪ್ಪ ಬರೆದು ಅರ್ಧಕ್ಕೆ ಬಿಟ್ಟಿರ್ತಕ್ಕಂಥ ಮಹಾಭಾರತದ ಕೊನೆಯ 8 ಪರ್ವಗಳನ್ನ ಕನ್ನಡದಾಗ ಬರ್ದ. ಕನ್ನಡದಾಗ ಬರ್ದಿದ್ದಕ್ಕ ನಾವು ಕರ್ನಾಟಕ ಅಂತ ಕರ್ಕೊಂಡಿವಿ. ನಂತರದೊಳಗ ಅಂತ ಹೇಳಕತ್ತೀನಿ, ಕೃಷ್ಣದೇವರಾಯನ ನಂತರದೊಳಗ ಏನಪ್ಪಾ ಅಂದ್ರೆ ಅದಕ್ಕ ಕರ್ನಾಟಕ. ಕೃಷ್ಣದೇವರಾಯನ ಕಾಲದಾಗ ಬರ್ದಿದ್ದಕ್ಕೆ ಕೃಷ್ಣದೇವರಾಯ ಭಾರತ ಕಥಾಮಂಜರಿ ಅಂತ ಕರೆದ್ರು, ಭಾರತ ಕಥಾಮಂಜರಿ ಅಂತ ಕರೆದ್ರು. ಇದು ಕೃಷ್ಣದೇವರಾಯನ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತೀವಿ. ಇನ್ನು ಕೃಷ್ಣದೇವರಾಯನ ಸಾಧನೆಗಳನ್ನ ನೋಡುವಂತ ಸಂದರ್ಭದೊಳಗ ಕೃಷ್ಣದೇವರಾಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಏನು ಕೊಡುಗೆ ಕೊಟ್ಟ ಅಂತ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇತಿಹಾಸವನ್ನ ನೋಡಿದಾಗ ನಾವು ಬಹುತೇಕ ಸುವರ್ಣ ಯುಗ ಅಂತ ಏನು ಕರಿತೀವಲ್ಲ, ಬಹುತೇಕ ಸುವರ್ಣ ಯುಗಗಳು ಕಲೆ ಮತ್ತು ವಾಸ್ತುಶಿಲ್ಪವನ್ನ ಪರಿಗಣಿಸೇ ಹೇಳ್ತೀವಿ. ಕಲೆ ಮತ್ತು ವಾಸ್ತುಶಿಲ್ಪವನ್ನ ಪರಿಗಣಿಸೇ ಸುವರ್ಣ ಯುಗ ಅಂತ ಹೇಳ್ತೀವಿ. ಕೆಲವೊಂದು ಸಂದರ್ಭದಲ್ಲಿ, ಕೆಲವೊಬ್ಬರ ಆಡಳಿತದ ಸಂದರ್ಭದಲ್ಲಿ ಆಡಳಿತವನ್ನ ನೋಡಿಕೊಂಡು ಸುವರ್ಣ ಯುಗ ಅಂತ ಹೇಳ್ಕೊಂತೀವಿ. ಬಟ್ ಕೃಷ್ಣದೇವರಾಯನ ಕಾಲದಲ್ಲಿ ಆಡಳಿತ, ಧರ್ಮ, ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ, ಸಂಗೀತ, ಸಾಹಿತ್ಯ ಇವೆಲ್ಲವನ್ನ ಪರಿಗಣಿಸಿ ಎಲ್ಲ ಕ್ಷೇತ್ರದಲ್ಲಿಯೂ ಸುವರ್ಣ ಯುಗ ಇತ್ತು ಅಂತ. ನಮ್ಮ ಮಧ್ಯಯುಗಿನ ಚರಿತ್ರೆ ನೋಡುವಂತ ಸಂದರ್ಭದೊಳಗ ಅಕ್ಬರ್ನ ಆಡಳಿತದೊಳಗೆ ಸುವರ್ಣ ಯುಗ ಅಂತ ಕರಿತೀವಿ, ಶಹಜಾನನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸುವರ್ಣ ಯುಗ ಅಂತ ಕರಿತೀವಿ. ಹಂಗ ಸುವರ್ಣ ಯುಗಗಳು ಆಯಾ ಕಾಲಘಟ್ಟದೊಳಗೆ ಆಡಳಿತ, ಕಲೆ, ಸಾಹಿತ್ಯ, ವಾಸ್ತುಶಿಲ್ಪದಿಂದ ವಿಭಿನ್ನವಾಗಿರ್ತಾವ. ಕೃಷ್ಣದೇವರಾಯನ ಕಾಲದೊಳಗ ವಾಸ್ತುಶಿಲ್ಪ ಮತ್ತು ಲಲಿತ ಕಲೆಗಳ ಸುವರ್ಣ ಯುಗ ಅಂತ ಕರೀತಾರೆ. ಸ್ವತಃ ಕೃಷ್ಣದೇವರಾಯ ಕಲಾ ಪೋಷಕ ಆಗಿರ್ತಾನೆ. ಸಾಕಷ್ಟು ದೇವಾಲಯಗಳನ್ನ ನಿರ್ಮಾಣ ಮಾಡ್ತಾನೆ, ಕಲ್ಯಾಣ ಮಂಟಪಗಳನ್ನ ನಿರ್ಮಾಣ ಮಾಡ್ತಾನೆ, ಗೋಪುರಗಳನ್ನ ನಿರ್ಮಾಣ ಮಾಡ್ತಾನೆ, ಸೌಧಗಳನ್ನ ಕೃಷ್ಣದೇವರಾಯ ನಿರ್ಮಾಣ ಮಾಡ್ತಾನೆ. ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಲಲಿತ ಕಲೆಗೆ ಕೃಷ್ಣದೇವರಾಯನ ಕೊಡುಗೆ ಅಮೋಘವಾಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಅವ ಕೊಟ್ಟಿರ್ತಕ್ಕಂಥ ಕಂಟ್ರಿಬ್ಯೂಷನ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಏನು ಅಂದ್ರೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೃಷ್ಣದೇವರಾಯ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಂದ್ರೆ, ಹಂಪೆಯ ವಿರೂಪಾಕ್ಷ ದೇವಾಲಯ ಅಂತ ಏನೈತಲ್ಲ, ಹಂಪೆಯ ವಿರೂಪಾಕ್ಷ ದೇವಾಲಯ, ಹಂಪಿ ಒಳಗೆ ಬಹಳ ಫೇಮಸ್ ಆಗಿದ್ದೆ ವಿರೂಪಾಕ್ಷ ಟೆಂಪಲ್. ಆ ವಿರೂಪಾಕ್ಷ ದೇವಾಲಯದಲ್ಲಿರ್ತಕ್ಕಂಥ ರಂಗಮಂಟಪ ಮತ್ತು ಗೋಪುರ ಏನೈತಲ್ಲ ಅದನ್ನ ಕೃಷ್ಣದೇವರಾಯ ಕಟ್ಟಿಸಿದ ಅಂತ. ರಂಗಮಂಟಪ ಮತ್ತು ಆ ವಿರೂಪಾಕ್ಷ ದೇವಾಲಯಕ್ಕಿರ್ತಕ್ಕಂಥ ಗೋಪುರ ಐತಲ್ಲ ಅದು ಕೃಷ್ಣದೇವರಾಯ ಕಟ್ಟಿಸಿದ. ಆ ವಿರೂಪಾಕ್ಷ ದೇವಾಲಯದ ದೇವರಿಗೆ ಬೆಲೆ ಬಾಳ್ತಕ್ಕಂಥ ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟ ಕೃಷ್ಣದೇವರಾಯ ನೀಡಿದ ಅಂತ. ಆ ವಿರೂಪಾಕ್ಷ ದೇವಾಲಯದ ದೇವರಿಗೆ ರತ್ನ ಖಚಿತವಾಗಿರ್ತಕ್ಕಂಥ ಕಿರೀಟವನ್ನ ಕೃಷ್ಣದೇವರಾಯ ನೀಡಿದ. ಆ ದೇವಸ್ಥಾನಕ್ಕ ರಂಗಮಂಟಪವನ್ನ ನಿರ್ಮಾಣ ಮಾಡಿದ. ಆ ದೇವಸ್ಥಾನಕ್ಕೆ ಗೋಪುರವನ್ನ ಕೃಷ್ಣದೇವರಾಯ ನಿರ್ಮಾಣ ಮಾಡಿದ ಅಂತಂದ್ರ ಕೃಷ್ಣದೇವರಾಯ ಹಂಪಿಯ ವಿರೂಪಾಕ್ಷ ದೇವಾಲಯಕ್ಕೆ ಬಹಳಷ್ಟು ಕೊಡುಗೆಯನ್ನ ಕೊಡ್ತಾನ ಅಂತ. ಇದ್ರ ಜೊತೆ ಕೃಷ್ಣದೇವರಾಯ ತನ್ನ ರಾಜಧಾನಿ ಒಳಗ ಹಜಾರ ರಾಮಸ್ವಾಮಿ ಅನ್ನುವಂಥ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಹಜಾರ ರಾಮಸ್ವಾಮಿ ದೇವಾಲಯ ಅಂತ ನಿರ್ಮಾಣ ಮಾಡ್ತಾನೆ. ವಿಠ್ಠಲ ಸ್ವಾಮಿ ದೇವಾಲಯ ಅಂತ ನಿರ್ಮಾಣ ಮಾಡ್ತಾನೆ. ಒಂದೇ ಕಲ್ಲಿನಲ್ಲಿರ್ತಕ್ಕಂಥ ಏಕಶಿಲಾ ನರಸಿಂಹನ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಗಣೇಶನ ವಿಗ್ರಹಗಳನ್ನ, ಗಣೇಶನ ಮೂರ್ತಿಗಳನ್ನ ನಿರ್ಮಾಣ ಮಾಡ್ತಾನೆ. ಹನುಮಂತನ ಮೂರ್ತಿಯನ್ನ ನಿರ್ಮಾಣ ಮಾಡ್ತಾನೆ. ನಂದಿಯ ವಿಗ್ರಹಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಸಿಂಹಾಸನದ ವೇದಿಕೆಯನ್ನ ನಿರ್ಮಾಣ ಮಾಡ್ತಾನೆ. ಅಂತಂದ್ರೆ ಸಿಂಹಾಸನ ಅನ್ನೋದೊಂದು ವೇದಿಕೆನೇ ಆಗ್ಬೇಕು ಅಂತ. ಸಾಮಾನ್ಯರು ಕೂಡಾಕ ಒಂದು ವೇದಿಕೆ ಬೇರೆ, ಮಂತ್ರಿಗಳ ಕುಂದ್ರಾಕ ಒಂದು ವೇದಿಕೆ ಬೇರೆ, ರಾಜ ಕುಂದ್ರಾಕ ಒಂದು ದೊಡ್ಡದಾಗಿರ್ತಕ್ಕಂಥ ಸಿಂಹಾಸನನೇ ಕಲ್ಲಿನಿಂದ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನಪ್ಪ ಅಂದ್ರೆ ಕೃಷ್ಣದೇವರಾಯ ಮಾಡ್ತಾನೆ. ಇದೆಲ್ಲ ಕೃಷ್ಣದೇವರಾಯನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಕರಿತೀವಿ. ಇದ್ರ ಜೊತೆ ವಿಜಯಾಲಯ ಅನ್ನುವಂಥ ಒಂದು ಆ ಆಲಯವನ್ನೇನಪ್ಪಾ ಅಂತಂದ್ರೆ ಕೃಷ್ಣದೇವರಾಯ ಕಟ್ಟಿದ ಅಂತ ಹೇಳ್ತಾರೆ. ಇನ್ನ ವಿಭಿನ್ನವಾಗಿರ್ತಕ್ಕಂತಹ ಬೃಹತ್ ಆಗಿರ್ತಕ್ಕಂಥ ನರಸಿಂಹನ ವಿಗ್ರಹಕ್ಕೆ 4 ಕೈಗಳನ್ನ, ನರಸಿಂಹನ ವಿಗ್ರಹಕ್ಕೆ 4 ಕೈಗಳನ್ನ ನಿರ್ಮಾಣ ಮಾಡಿದೆ ಅಂತ. ಕೃಷ್ಣದೇವರಾಯ ನರಸಿಂಹನ ವಿಗ್ರಹಕ್ಕೆ 4 ಕೈಗಳನ್ನ ನಿರ್ಮಾಣ ಮಾಡಿದ. ನರಸಿಂಹನ ತೊಡೆಯ ಮೇಲೆ, ಎಡತೊಡೆಯ ಮೇಲೆ, ನರಸಿಂಹನ ಎಡಗಡೆ ತೊಡೆಯ ಮೇಲೆ ಲಕ್ಷ್ಮಿಯನ್ನ ಕೂಡಿಸ್ತಕ್ಕಂಥ ವಿಗ್ರಹವನ್ನ ನಿರ್ಮಾಣ ಮಾಡಿದ. ನರಸಿಂಹನ ಎಡಗಡೆ ತಲೆಯ ಮೇಲೆ ಲಕ್ಷ್ಮಿ ಕುಂತಿರ್ತಕ್ಕಂಥ ವಿಗ್ರಹವನ್ನ ಕೃಷ್ಣದೇವರಾಯ ನಿರ್ಮಾಣ ಮಾಡಿದ್ದ. ಅದು ಸೂಕ್ಷ್ಮವಾಗಿ ನೋಡಿದಾಗ ಕೃಷ್ಣದೇವರಾಯನ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದ ಅನ್ನೋದನ್ನ ಗೊತ್ತಾಗ್ತದೆ. ಇನ್ನ ರಾಮಸ್ವಾಮಿ ಹಜಾರ ರಾಮಸ್ವಾಮಿ ದೇವಾಲಯ ಐತಲ್ಲ, ಆ ಹಜಾರ ರಾಮಸ್ವಾಮಿ ದೇವಾಲಯದಲ್ಲಿರ್ತಕ್ಕಂಥ ಕಲಾಕೃತಿಗಳನ್ನ ನೋಡಿದ್ರೆ, ಅಲ್ಲಿ ಗೋಡೆಗಳ ಮೇಲಿರ್ತಕ್ಕಂಥ ಕೆತ್ತನೆಗಳನ್ನ ನೋಡಿದ್ರೆ,
ಅಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನ ನೋಡಿದ್ರೆ ಕೃಷ್ಣದೇವರಾಯ ರಾಮಾಯಣದ ಕಾಲದ ಸನ್ನಿವೇಶಗಳನ್ನ ಕೆತ್ತಿದ್ದು ಏನಪ್ಪಾ ಅಂತಂದ್ರೆ ಗೊತ್ತಾಗ್ತದೆ. ರಾಮಾಯಣದ ಸನ್ನಿವೇಶಗಳನ್ನ ಹಜಾರ ರಾಮಸ್ವಾಮಿ ದೇವಾಲಯದ ಗೋಡೆಯಲ್ಲಿ ಕೆತ್ತಿರ್ತಕ್ಕಂಥದ್ದನ್ನ ಕಾಣ್ತೀವಿ. ರಾಮಾಯಣ ಕಾಲದ ಸನ್ನಿವೇಶಗಳನ್ನ ಗೋಡೆಯಲ್ಲಿ ಕೆತ್ತಿರ್ತಕ್ಕಂಥದ್ದು ಅದು ಅವನು ಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಕರಿತೀವಿ. ಕೃಷ್ಣದೇವರಾಯ ಬರೇ ದೇವಸ್ಥಾನಗಳನ್ನು ಅಷ್ಟೇ ಕಟ್ಟಲಿಲ್ಲ. ಕೃಷ್ಣದೇವರಾಯ ತನ್ನ ತಾಯಿ ನಾಗಲಾಂಬಿಕೆಯ ಸಲುವಾಗಿ ನಾಗಲಾಪುರ ಅಂತ ಒಂದು ಊರನ್ನ ನಿರ್ಮಾಣ ಮಾಡ್ತಾನೆ. ನಾಗಲಾಪುರ ಅಂತ ಒಂದು ಊರು ನಿರ್ಮಾಣ ಮಾಡ್ತಾನೆ. ಆ ನಾಗಲಾಪುರವನ್ನ ಈಗ ಸದ್ಯಕ್ಕೆ ವಿಜಯನಗರ ಅಂತ ಕರೀತಾರೆ. ಮೊದಲ ಹೊಸಪೇಟೆ ಅಂತಿತ್ತು. ನಾಗಲಾಪುರ ತನ್ನ ತಾಯಿ ಹೆಸರಿನೊಳಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾಗಲಾಪುರ ಅಂತೇಳಿ. ಆ ನಾಗಲಾಪುರ ಹೊಸಪೇಟೆ ಆಗಿತ್ತು. ಹೊಸಪೇಟೆ ಈಗ ವಿಜಯನಗರ ಅಂತಾಗೈತಿ. ಅದು ಕೃಷ್ಣದೇವರಾಯನ ನಿರ್ಮಿಸಿರ್ತಕ್ಕಂಥ ತನ್ನ ತಾಯಿ ಹೆಸರಿನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನಗರ ಅಂತ ನಾವು ಕರಿತೀವಿ. ಸ್ವತಃ ಸಂಗೀತಗಾರನಾಗಿರ್ತಕ್ಕಂತಹ ಕಲಾ ಪೋಷಕನಾಗಿರ್ತಕ್ಕಂಥ ಕೃಷ್ಣದೇವರಾಯ ಸಂಗೀತ, ನಾಟಕ, ನೃತ್ಯ ಇವೆಲ್ಲವುಗಳನ್ನ ರೂಢಿಸಿಕೊಂಡವ. ಇವೆಲ್ಲವುಗಳಲ್ಲಿ ಆಸಕ್ತಿ ಇರ್ತಕ್ಕಂಥ ದೊರೆ. ಇವನ ಕಾಲದೊಳಗ ಎಲ್ಲ ರೀತಿಯ ಆಡಳಿತದ ವೈಖರಿ, ಆಡಳಿತದ ಪ್ರಾಮುಖ್ಯತೆಯಿಂದ ಇವನ ಕಾಲವನ್ನ ನಾವು ಸುವರ್ಣ ಯುಗ ಅಂತ ಕರಿತೀವಿ. ಒಟ್ಟಿನೊಳಗ ಕೃಷ್ಣದೇವರಾಯ ಅಂತಂದಾಗ ದಕ್ಷಿಣ ಭಾರತದ ಚರಿತ್ರೆಯೊಳಗ ಅಥವಾ ಭಾರತದ ಚರಿತ್ರೆಯೊಳಗ ಹಿಂದೂ ರಾಜರು, ನಾವು ಹಿಂದೂ ಮತ್ತು ಮುಸ್ಲಿಂ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ಹಿಂದೂ ರಾಜಮನೆತನವನ್ನ ಸ್ಥಾಪನೆ ಮಾಡಿ ಆ ಮನೆತನಕ್ಕೆ ಒಂದು ಭದ್ರ ಬುನಾದಿಯಾಗಿ ಸುವರ್ಣ ಯುಗ ಅಂತ ಕರೆಸಿಕೊಳ್ಳುವ ಮಟ್ಟಕ್ಕೆ ವಿಜಯನಗರ ಸಾಮ್ರಾಜ್ಯ ಬೆಳೆಸಿದ್ದು ಕೃಷ್ಣದೇವರಾಯನ ಕೊಡುಗೆ ಅಂತ ಕರಿತೀವಿ. ಈ ಕೃಷ್ಣದೇವರಾಯನನ್ನ ಕುರಿತು ಪೇಸ್ ಅನ್ನುವಂಥವ ಬಹಳ ವರ್ಣನೆಯನ್ನ ಮಾಡ್ತಾನೆ. ಪೇಸ್ ಅನ್ನುವಂಥ ಒಬ್ಬ ಪೋರ್ಚುಗೀಸ್ ಪ್ರವಾಸಿಗ ಪೇಯಸ್ ಅನ್ನುವಂಥವ ಕೃಷ್ಣದೇವರಾಯನ ಕುರಿತು ಹೇಳ್ತಾನೆ. ಕೃಷ್ಣದೇವರಾಯ ಅಷ್ಟೇನು ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಲಿಲ್ಲ ಅಂತ. ಅವೇನು ಬಹಳ ದೊಡ್ಡ ಎತ್ತರ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ಲಿಲ್ಲ. ಅಷ್ಟೇನು ಬಹಳ ಸುಂದರನೂ ಆಗಿರ್ಲಿಲ್ಲ. ಕೃಷ್ಣದೇವರಾಯ ಅಷ್ಟೇನು ಎತ್ತರನೂ ಆಗಿರ್ಲಿಲ್ಲ, ಅಷ್ಟೇನು ಸುಂದರನೂ ಆಗಿರ್ಲಿಲ್ಲ. ಅಲ್ಲಲ್ಲಿ ಮುಖಕ್ಕೆ ಸಿಡಿದಿನ ಕಲೆಗಳಿದ್ದು, ಕಪ್ ಮುಖದ ಮೇಲೆ ಕಲೆಗಳಿದ್ದು. ಬಟ್ ಆದ್ರೂ ಪ್ರಜೆಗಳು ಅವನನ್ನ ಬಹಳ ಭಕ್ತಿ ಭಾವನೆಯಿಂದ ಕಾಣ್ತಾ ಇದ್ರು ಅಂತ. ನಾವ್ ಯಾರನ್ನ ನೋಡಿದ್ರೆ ಅಂಜ್ತೀವಿ ಅಂತಂದ್ರೆ ಆ ದೊಡ್ಡ ದೈತ್ಯಾಕಾರವಾಗಿರ್ತಕ್ಕಂಥ ಶರೀರ ಇರಬೇಕು, ಅವಾಗ ಅನ್ಸ್ತೀವಿ, ಅವಾಗ ಗೌರವ ಕೊಡ್ತೀವಿ. ಬಹಳ ಚಂದ ಇರಬೇಕು, ಅವಾಗ ಗೌರವ ಕೊಡ್ತೀವಿ. ಬಟ್ ಕೃಷ್ಣದೇವರಾಯ ಅಷ್ಟೇನು ಬಲಿಷ್ಠವಾಗಿರ್ತಕ್ಕಂಥ ದೇಹನೂ ಇರಲಿಲ್ಲ, ಅಷ್ಟೇನು ಎತ್ತರನೂ ಇರಲಿಲ್ಲ, ಅವನು ನೋಡಕ್ಕಷ್ಟು ಚಂದನೂ ಇರಲಿಲ್ಲ. ಮಖದ ಮೇಲೆಲ್ಲ ಸಿಡಿಬಿನ ಕಲೆಗಳಿದ್ದು. ಆದರೂ ಪ್ರಜೆಗಳು ಅವನನ್ನ ಭಕ್ತಿಯಿಂದ, ಗೌರವದಿಂದ, ಪ್ರೀತಿಯಿಂದ ಕಾಣ್ತಾ ಇದ್ರು ಅಂತೇಳಿ ಪೋರ್ಚುಗೀಸ್ ಪ್ರವಾಸಿಗ ಪೇಯ್ಸ್ ಅನ್ನುವಂಥವ ಕೃಷ್ಣದೇವರಾಯನ ಕುರಿತು ವರ್ಣನೆಯನ್ನ ಮಾಡ್ತಾನೆ. ಕೃಷ್ಣದೇವರಾಯನ ಆಡಳಿತದ ಕಾಲದಲ್ಲಿ ಸಾಕಷ್ಟು ಜನ ವಿದೇಶಿಗರು ಏನಪ್ಪಾ ಅಂದ್ರೆ ಭೇಟಿ ಕೊಟ್ಟು ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳ ಕುರಿತು ವಿವರಿಸ್ತಕ್ಕಂಥ ದಾಖಲೆಗಳನ್ನ ಕ್ರೋಢೀಕರಿಸಿ ಅದನ್ನ ಬರೆದು ಹೋಗಿರ್ತಕ್ಕಂಥದ್ದನ್ನ ನಾವು ಇತಿಹಾಸದಿಂದ ತಿಳ್ಕೊಳ್ತೀವಿ. ಒಟ್ಟಿನೊಳಗೆ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿಯೇ ಎರಡನೇ ದೇವರಾಯನ ನಂತರ ಅತ್ಯಂತ ಶ್ರೇಷ್ಠ ಅರಸ ಕೃಷ್ಣದೇವರಾಯನ ನಂತರ ಯಾವ ಶ್ರೇಷ್ಠ ಅರಸನೂ ವಿಜಯನಗರ ಸಾಮ್ರಾಜ್ಯಕ್ಕೆ ಬರಲಿಲ್ಲ. ದೇವರಾಯನ ನಂತರ ಬಂದಿರತಕ್ಕಂಥ ಅತ್ಯಂತ ಶ್ರೇಷ್ಠ ಅರಸ ಕೃಷ್ಣದೇವರಾಯ ಅಂತ ಕರಿತೀವಿ. ಕೃಷ್ಣದೇವರಾಯ ಔದಾರ್ಯಕ್ಕೆ, ಕರುಣೆಗೆ, ಸಜ್ಜನಿಕೆಗೆ, ಸದ್ಗುಣಕ್ಕೆ ಹೆಸರಾಗಿರ್ತಕ್ಕಂಥ ಅರಸ. ಸ್ವತಃ ವಿದ್ವಾಂಸನಾಗಿದ್ದ, ಆದರ್ಶ ಆಡಳಿತಗಾರನಾಗಿದ್ದ, ಸೈನ್ಯ ಸಂಘಟಕನಾಗಿದ್ದ, ರಾಜನೀತಿ ವಿಶಾರದನಾಗಿದ್ದ, ಮಹಾಯೋಧನಾಗಿದ್ದ, ಧಾರ್ಮಿಕ ಸೌಹಾರ್ದತೆಗೆ ಹೆಸರಾಗಿದ್ದ. ಹೀಗಾಗಿ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದು ಪಡ್ಕೊಂಡಿದ್ದ. ಇಷ್ಟು ವಿಜಯನಗರ ಸಾಮ್ರಾಜ್ಯದ ಮೂರನೆಯ ಸಂತತಿ ಯಾವುದು? ತುಳು ಸಂತತಿಯ ಶ್ರೇಷ್ಠ ಅರಸ. ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಶ್ರೇಷ್ಠನಾಗಿರ್ತಕ್ಕಂಥ ಅರಸ ಕೃಷ್ಣದೇವರಾಯನ ಜೀವನ, ಅವನ ಯುದ್ಧಗಳು ಮತ್ತು ಅವನ ಸಾಧನೆಗಳು. ಇದನ್ನ ಕೃಷ್ಣದೇವರಾಯನ ನಂತರ ಏನಪ್ಪಾ ಅಂತಂದ್ರೆ ಆಡಳಿತಕ್ಕೆ ಬಂದಿರತಕ್ಕಂಥ ಕೃಷ್ಣದೇವರಾಯ ಸತ್ತ ಮ್ಯಾಗ ಕೃಷ್ಣದೇವರಾಯನಿಗೆ ಬಹಳಷ್ಟು ಜನ ಹೇಳ್ತಾರೆ ಅವಂಗ ಮುಂಗೋಪ ಬಹಳ ಇತ್ತು ಅಂತ. ಕೃಷ್ಣದೇವರಾಯನಿಗೆ ಮುಂಗೋಪ ಬಹಳ ಇತ್ತು, ಬಹಳ ಸಿಟ್ಟಿತ್ತು ಅನ್ನೋ ಕಾರಣಕ್ಕಾಗಿನೇ ಕೃಷ್ಣದೇವರಾಯನನ್ನ ಬಾಲ್ಯದಲ್ಲಿ ಅವನ ಕಣ್ಣುಗಳನ್ನ ಉಳಿಸಿರ್ತಕ್ಕಂಥ ಯಾರಮ್ಮ ಸಾಲ್ವ ತಿಮ್ಮರಸ ಅವ ಕಣ್ಣನ್ನ ಕೀಳೋದು ಉಳಿಸಿದ್ದ. ಸಿಟ್ಟಿನೊಳಗೆ ಕೃಷ್ಣದೇವರಾಯ ಯಾರ್ದೋ ಹೇಳಿಕೆ ಮಾತುಗಳನ್ನ ಕೇಳಿ ತಾನು ಅಪ್ಪಾಜಿ ಅನ್ನುವಂಥ ತನ್ನ ಪ್ರಧಾನಿಯನ್ನ, ತನ್ನ ಕಣ್ಣುಗಳನ್ನ ಉಳಿಸಿರ್ತಕ್ಕಂಥವನ ಕಣ್ಣುಗಳನ್ನೇ ಸಿಟ್ಟಿನಿಂದ ಕೃಷ್ಣದೇವರಾಯ
ಕೀಳಿಸಿದ ಅಂದ್ರೆ ಕೃಷ್ಣದೇವರಾಯನಿಗೆ ಮುಂಗಪ್ಪ ಇತ್ತು ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ ನಾವು ಕರ್ಕೊಂತೀವಿ. ಕೃಷ್ಣದೇವರಾಯನ ನಂತರ 1530ರಿಂದ 1542 ತನಕ ಅಚ್ಯುತರಾಯ ಅನ್ನುವಂಥವ ಅಧಿಕಾರಕ್ಕೆ ಬರ್ತಾನೆ. ಅಚ್ಯುತರಾಯ ಅನ್ನುವಂಥವ ಅಧಿಕಾರಕ್ಕೆ ಬರ್ತಾನೆ. ಅಚ್ಯುತರಾಯ ಯಾರು ಅಂತಂದ್ರೆ ಕೃಷ್ಣದೇವರಾಯನ ತಂದೆಯ ಮಗ, ಅಂದ್ರೆ ಸಹೋದರ, ಮಲತಾಯಿ ಮಗ. ಆಕೆ ತಾಯಿ ಅದು ಅಚ್ಯುತರಾಯನ ತಾಯಿ ಹೆಸರು ಏನಂತಂದ್ರೆ ಜಾಂಬಾಂಬರ್ ಹಿಂಗೇನೈತಿ. ಕೃಷ್ಣದೇವರಾಯನ ಅದು ಅಚ್ಯುತರಾಯನ ತಾಯಿ ಹೆಸರು. ಕೃಷ್ಣದೇವರಾಯನ ನಂತರ ಏನಪ್ಪಾ ಅಂದ್ರೆ ಅಚ್ಯುತರಾಯ 1530ರಿಂದ 1542 ತನಕ ಆಳ್ವಿಕೆಗೆ ಬರ್ತಾನೆ. ಯಾಕೆ ಅಚ್ಯುತರಾಯ ಬಂದ ಅಂತಂದ್ರೆ ಕೃಷ್ಣದೇವರಾಯ ತನ್ನ ಮಗನ್ನ ಅಧಿಕಾರಕ್ಕೆ ತರಬೇಕು ಅಂತ ಆಸೆ ಪಟ್ಟಿರ್ತಾನೆ, ಉತ್ತರಾಧಿಕಾರಿ ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಬಟ್ ಅವನ ಮಂತ್ರಿ, ಅವನ ಅಪ್ಪಾಜಿ ಅಂತ ಕರೀತಕ್ಕಂಥ ವ್ಯಕ್ತಿ ಅವನನ್ನ ತರಬಾರ್ದು, ತನ್ನ ಮಗನನ್ನ ತರಬೇಕು ಅಂತ ತಿಳ್ಕೊಂಡು ಕೃಷ್ಣದೇವರಾಯನ ಮಗನಿಗೆ ವಿಷ ಹಾಕಿ ಕೊಂದ ಅನ್ನುವಂಥ ಸುದ್ದಿಯನ್ನು ಹಬ್ಬಿಸ್ತಾರೆ. ಆ ಸುದ್ದಿಯನ್ನ ಕೇಳಿ ಕೃಷ್ಣದೇವರಾಯ ತನ್ನ ಮಂತ್ರಿಯನ್ನ ಏನಪ್ಪಾ ಅಂತಂದ್ರೆ ಬಂಧಿಸಿ ಅವನನ್ನ ಸೆರೆಮನೆಗೆ ಹಾಕಿ ಅವನ ಕಣ್ಣುಗಳನ್ನ ಕೀಳಿಸ್ತಾನೆ. ಸಾವತಿಮ್ಮ ಅರಸನ ಮಗನನ್ನ ಕೊಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಅದಾದ್ಮೇಲೆ ಕೃಷ್ಣದೇವರಾಯ ತನ್ನ 2ನೇ ಮಗನನ್ನ ಪಟ್ಟಕ್ಕೆ ತರಬೇಕು ಅಂತ ಯೋಚನೆ ಮಾಡ್ತಾನೆ. ಅವ ಇನ್ನೂ ಬಹಳ ಸಣ್ಣವಿರ್ತಾನೆ. ಅವನ್ ತಂದು ರಾಜ್ಯ ಹಾಳು ಮಾಡೋದಕ್ಕಿಂತ ಬೆಟರ್ ತನ್ನ ಮಲಸಹೋದರನನ್ನ ತರಬೇಕು ಅಂತೇಳಿ ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಅನ್ನುವಂಥ 1530ಕ್ಕೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಬರ್ತಾನೆ. 1530ರಿಂದ 1542 ತನಕ ಅಚ್ಯುತರಾಯ ಆಳ್ವಿಕೆ ಮಾಡ್ತಾನೆ. ಅಚ್ಯುತರಾಯನ ಆಳ್ವಿಕೆಯ ಸಂದರ್ಭದೊಳಗೆ ವಿಜಯನಗರ ಸಾಮ್ರಾಜ್ಯ ಬಹುತೇಕ ಈ ಶಾಹಿ ಸುಲ್ತಾನರ ಒತ್ತಡಕ್ಕೊಳಗಾಗ್ತತಿ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಗಜಪತಿ ಒತ್ತಡಕ್ಕೊಳಗಾಗ್ತದೆ. ಸಣ್ಣ ಪುಟ್ಟು ರಾಜ್ಯಗಳು ಏನಪ್ಪಾ ಅಂತಂದ್ರೆ ದಂಗೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸಾಮಂತ ಅರಸರು ಅವರ ವಿರುದ್ಧವಾಗಿ ಬಂಡಾಯ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. 1330ರಿಂದ 1342 ತನಕ ಅಚ್ಯುತರಾಯ ಅಧಿಕಾರಕ್ಕೆ ಬರ್ತಾನೆ. ಅಚ್ಯುತರಾಯನ ನಂತರ 1ನೇ ವೆಂಕಟ ಅಂತ ಅವನ ಮಗ 1542ರಿಂದ 1543 ತನಕ ಆಳ್ವಿಕೆಯನ್ನ ಮಾಡ್ತಾನೆ. 43 ತನಕ ಆಳ್ವಿಕೆ ಮಾಡ್ತಾನೆ. ಅಲ್ಲಿ ಆದ್ಮೇಲೆ ಸ್ವಲ್ಪ ಸಣ್ಣ ಒಂದಿಬ್ಬರು 4-5 ಜನನು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ. ಇಲ್ಲಿ ಒಂದು ಸಂತತಿ ಮುಗಿದು ಹೋಗ್ತದ, 3ನೇ ಸಂತತಿ ತುಳು ಸಂತತಿ ಮುಗಿದು ಹೋಗ್ತೈತಿ. ಕೊನೆಯದು ಅರವಿಡು ಸಂತತಿ ಅಂತ ಉಳಿತೈತಿ. ಅರವಿಡು ಸಂತತಿ ವಿಜಯನಗರ ಸಾಮ್ರಾಜ್ಯವನ್ನ ಮುಂದುವರಿಸ್ಕೊಂಡು ಹೋಗ್ತದೆ. ನಾವಿಲ್ಲಿ ಇದೇ ಸಂದರ್ಭದೊಳಗನೆ ನಾವೇನಪ್ಪಾ ಅಂತಂದ್ರೆ ರಾಮರಾಯ ಅಂತ ನೋಡ್ಕೊಂತೀವಿ. ಯಾರು? ಕೃಷ್ಣದೇವರಾಯನ ಅಳಿಯ ರಾಮರಾಯ ಅಂತ. ವಯಸ್ಸಿನೊಳಗೆ ಕೃಷ್ಣದೇವರಾಯನ ಸರಿಸಮಾನೋ, ಕೃಷ್ಣದೇವರಾಯನಗಿಂತ ದೊಡ್ಡವನು. ಯಾಕಂತಂದ್ರ ರಾಮರಾಯ ಕೊನೆಯ ಅವಧಿ ಒಳಗ 1565 ತಾಳಿಕೋಟೆ ಯುದ್ಧದೊಳಗೆ ರಾಮರಾಯನಿಗೆ 80 ವರ್ಷ ವಯಸ್ಸಾಗಿತ್ತು ಅನ್ನೋದನ್ನ ನೋಡ್ತೀವಿ. ಕೃಷ್ಣದೇವರಾಯ ಹುಟ್ಟಿದಾಗ ಮತ್ತು ಕೃಷ್ಣದೇವರಾಯನ ಸತ್ತಾಗ, ರಾಮರಾಯ ತಾಳಿಕೋಟೆ ಯುದ್ಧದೊಳಗೆ ಸತ್ತಾಗ ಇವೆಲ್ಲವನ್ನ ಪರಿಗಣಿಸಿದಾಗ ಬಹುಶಃ ಸಮವಯಸ್ಕರು ಅಂತೇನೋ ಅನಿಸ್ತದ. ಅಳಿಯ ರಾಮರಾಯ ಮುಂದೆ ಇಡೀ ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯವನ್ನ ತನ್ನ ಕಪ್ಪಿ ಮುಷ್ಟಿ ಒಳಗೆ ಇಟ್ಕೊಳ್ತಾನೆ. ಆಗ ತಿರುಮಲ ಅನ್ನುವಂಥವನ ಆಳ್ವಿಕೆ ಇರ್ತೈತಿ. ತಿರುಮಲ ಆದ್ಮೇಲೆ ಶ್ರೀರಂಗ ಬರ್ತಾನ. ಶ್ರೀರಂಗ ಆದ್ಮೇಲೆ ವೆಂಕಟಪತಿ ಅಂತ ಬರ್ತಾನ. ವೆಂಕಟಪತಿ ಫಸ್ಟ್, ವೆಂಕಟಪತಿ ಸೆಕೆಂಡ್, ಚೆನ್ನ ವೆಂಕಟೇಶ್ಪತಿ ಅಂತೇಳಿ ಥರ್ಡ್, ಆಮೇಲೆ ಶ್ರೀರಂಗ ಸೆಕೆಂಡ್, ಆಮೇಲೆ ರಾಮದೇವ ಅಂತೇಳಿ ಬಹಳಷ್ಟು ಜನ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾರೆ. 1565 ತಾಳಿಕೋಟೆ ಯುದ್ಧದೊಳಗ ಅಳಿಯ ರಾಮರಾಯನಿಂದಾಗಿ ವಿಜಯನಗರ ಸಾಮ್ರಾಜ್ಯ ಔನ್ನತಿ ಆದ್ಮ್ಯಾಗ, 1565 ತಾಳಿಕೋಟೆ ಯುದ್ಧದೊಳಗ ವಿಜಯನಗರ ಸಾಮ್ರಾಜ್ಯ ಅವನತಿ ಆದ್ಮ್ಯಾಗ ಇನ್ನೂ ಸಹ ವಿಜಯನಗರ ಸಾಮ್ರಾಜ್ಯ ಇರ್ತೈತಿ. ಬಟ್ 2ನೇ ದೇವರಾಯನ ಕಾಲದಷ್ಟು, ಕೃಷ್ಣದೇವರಾಯನ ಕಾಲದಷ್ಟು ಪ್ರಸಿದ್ಧಿ ಹೊಂದಿರಂಗಿಲ್ಲ, ವಿಸ್ತಾರ ಹೊಂದಿರಂಗಿಲ್ಲ, ಆಡಳಿತದ ವೈಖರಿ ಇರೋದಿಲ್ಲ. ಸಣ್ಣ ಪ್ರಮಾಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಇರ್ತೈತಿ. 1570ರಿಂದ 1578 ತನಕ ತಿರುಮಲ ಆಳ್ವಿಕೆ ಮಾಡ್ತಾನೆ. ಅರವಿಡು ವಂಶದ್ದೇ. ಎಲ್ಲಾದರೂ ಕೇಳಿದ್ರೆ ಪ್ರಶ್ನೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದಾಗ. ಈಗೆಲ್ಲ 1565 ತಾಳಿಕೋಟೆ ಯುದ್ಧ ಆಗ್ತೈತಿ. ತಾಳಿಕೋಟೆ ಯುದ್ಧ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯ ನಾಶ ಆಯಿತು ಅಂತ ನಾವು ಹೇಳ್ಕೊಂತೀವಲ್ಲ. ನಾಶ ಆದ್ಮ್ಯಾಗ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಇನ್ನೂವರೆಗೂ ಇರ್ತದೆ. 1707 ಮೊಘಲರ ಸಂತತಿ ನಾಶ ಆಯಿತು ಅಂತ ನಾವು ಹೇಳ್ಕೊಂತ ಹೋಗ್ತೀವಿ. 1707 ಔರಂಗಜೇಬ್ನಿಂದ ಮೊಘಲರ ನಾಶ ಆದ್ರೂ 1857 ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಏನು ಕರಿತೀವಲ್ಲ, ಆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬಾದಶಾಹ ಅಂತೇಳಿ ಬಹದ್ದೂರ್ ಶಾಹ ಅಂತ ಇರ್ತಾನೆ.
ಅವನ ನೇತೃತ್ವದೊಳಗೆ ಫಸ್ಟ್ ಇಂಡಿಪೆಂಡೆಂಟ್ ವಾರ್, ಮೊದಲ ಸ್ವತಂತ್ರ ಚಳವಳಿ ಏನಾಗ್ತದಲ್ಲ, ಅದನ್ನ ಮೂಮೆಂಟ್ ನಡೆದಿದ್ದೆ ಬಹದ್ದೂರ್ ಶಾನ್ ನೇತೃತ್ವದೊಳಗೆ. ಅವನು ಮೊಘಲರ ಬಾದಶಾಹ, ಇನ್ನೂ ಮೊಘಲರ ಮನೆತನ ಇತ್ತು. ಬಟ್ ಔರಂಗಜೇಬನ ಹಾಗೆ ಅಕ್ಬರನ ಹಾಗೆ ವಿಸ್ತಾರ ಮತ್ತು ಪ್ರಸಿದ್ಧಿಯನ್ನು ಪಡೆದಿರಂಗಿಲ್ಲ. ಹಾಗೇನೆ ಎರಡನೇ ದೇವರಾಯನ ಹಾಗೆ ಕೃಷ್ಣ ದೇವರಾಯನ ಹಾಗೆ ವಿಜಯನಗರ ಸಾಮ್ರಾಜ್ಯ ಅಷ್ಟು ಪ್ರಸಿದ್ಧಿಯನ್ನು ಪಡೆದಿರಲಿಲ್ಲ. ಯಾವಾಗ 1565 ನಂತರ. 1570 ಏನಪ್ಪಾ ಅಂತಂದ್ರೆ ತಿರುಮಲ ಅನ್ನುವಂಥ ಅಧಿಕಾರಕ್ಕೆ ಬರ್ತಾನ. ಸಣ್ಣದಾಗಿರ್ತಕ್ಕಂಥ ಒಂದು ಪ್ರದೇಶವನ್ನ ರಾಜ್ಯ ಅಂತ ಮಾಡ್ಕೊಂಡು ಆಳ್ವಿಕೆ ಮಾಡ್ತಾನ 1570ರಿಂದ 1578 ತನಕ. 1578ರಿಂದ 1586 ತನಕ 1ನೇ ಶ್ರೀರಂಗ ಆಳ್ವಿಕೆ ಮಾಡ್ತಾನ. 1578ರಿಂದ 86 ತನಕ 1ನೇ ಶ್ರೀರಂಗ ಆಳ್ವಿಕೆ ಮಾಡ್ತಾನ. 86ರಿಂದ 1614 ತನಕ ವೆಂಕಟಪತಿ 1ನೇಯ ವೆಂಕಟಪತಿ ಅಂತ ಆಳ್ವಿಕೆ ಮಾಡ್ಕಂತಾನ. 1632ರಿಂದ 42 ತನಕ 2ನೇಯ ವೆಂಕಟಪತಿ ಅಂತ ಆಳ್ವಿಕೆ ಮಾಡ್ತಾನ. 1642ರಿಂದ 46 ತನಕ ಚನ್ನ ವೆಂಕಟ ಶ್ರೀರಂಗ 3ನೇಯ ಚನ್ನ ವೆಂಕಟ ಶ್ರೀರಂಗ ಅನ್ನುವಂತವ ಆಳ್ವಿಕೆ ಮಾಡ್ತಾನೆ. ಅದಾದ್ಮೇಲೆ 1617ರಿಂದ 1632 ತನಕ ರಾಮದೇವ ಅನ್ನುವಂಥ ಆಳ್ವಿಕೆ ಮಾಡ್ತಾನೆ. ರಾಮದೇವ, ಚನ್ನ ವೆಂಕಟ ಶ್ರೀರಂಗ ಮತ್ತು ವೆಂಕಟಪತಿ ಇವರು 3 ಜನ ಒಂದಲ್ಲ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶಗಳನ್ನ ಆಳ್ವಿಕೆ ಮಾಡಿದ್ರು. ಅಂದ್ರೆ ಒಂದೇ ಕಾಲದಾಗ ಬೇರೆ, ನಾನೊಂದರ ಊರಿಗೆ ರಾಜ, ನೀವೊಂದು ಊರಿಗೆ, ನೀನೊಂದು ಪ್ರದೇಶಕ್ಕೆ ರಾಜ, ನೀವೊಂದು ಪ್ರದೇಶಕ್ಕೆ ರಾಜ ಅಂತ ಇವರು 3 ಜನ ಸಮನಾಗಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ಅವರ ಕಾಲಗಣನೆಯಿಂದ ನಾವು ತಿಳ್ಕೊಂತೀವಿ. ಇಲ್ಲಿಗೆ ವಿಜಯನಗರ ಸಾಮ್ರಾಜ್ಯದ ಸಾಳವ, ಸಂಗಮ ಮತ್ತು ತುಳು ಸಂತತಿಯದು ಮುಗಿತು. ಇನ್ನು ಮುಂದುವರೆದಿರ್ತಕ್ಕಂಥದ್ದು ಅರವಿಡು ಅಂತ ನಾವು ಅನ್ಕೊಂತೀವಿ. ಅರವಿಡದಾಗ ಬರೋವನೇ ಬಹಳ ಇಂಪಾರ್ಟೆಂಟ್ ಆಗಿ, ಅಥವಾ ವಿಜಯನಗರ ಸಾಮ್ರಾಜ್ಯದ ಅವನತಿಯ ಕಾಲಘಟ್ಟ, ಉಚ್ಛ್ರಾಯದ ಕಾಲಘಟ್ಟನು ಅಂತ ಕರೀತಾರೆ, ಅವನತಿಯ ಕಾಲಘಟ್ಟು ಅಂತಲೂ ಕರೀತಾರೆ. ಸದಾಶಿವ ಅಂತೇಳಿ, ಸದಾಶಿವ 1543ರಿಂದ 1571 ತನಕ ಆಳ್ವಿಕೆ ಮಾಡ್ತಾನೆ. ಅಂದ್ರೆ ತಾಳಿಕೋಟಿ ಯುದ್ಧನು ಅದ ಸಂದರ್ಭದೊಳಗೆ ಆಗ್ತೈತಿ. ಇದ್ರೊಳಗ ರಾಮರಾಯ ಅವನನ್ನ ಬದಿಗೊತ್ತಿ ಇಡೀ ಆಡಳಿತವನ್ನ ತನ್ನ ಕೈ ಕಪಿ ಮುಷ್ಟಿ ಒಳಗೆ ಇಟ್ಟುಕೊಳ್ತಾನೆ. ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಸಾಮ್ರಾಜ್ಯ ವಿಸ್ತಾರ ಆಗಿದ್ದು, ಕೃಷ್ಣ ದೇವರಾಯನಕ್ಕಿಂತ ದೊಡ್ಡ ಸಾಮ್ರಾಜ್ಯ ವಿಸ್ತಾರ ಆಗಿದ್ದು ಅಳಿಯ ರಾಮರಾಯನ ಕಾಲದಲ್ಲಿ. ಅಳಿಯ ರಾಮರಾಯ ಅರಸ ಅಲ್ಲ, ಬಟ್ ಆಡಳಿತ ತನ್ನ ಕೈಯೊಳಗೆ ಇಟ್ಕೊಂಡಿದ್ದ ಅರಸ ಆಗಿರ್ತಕ್ಕಂಥ ಸದಾಶಿವ ಆಗಿದ್ದ. ಅವನ ಕಾಲದೊಳಗ ದೊಡ್ಡದಾಗಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಕಂಪೇರ್ ಮಾಡಿದ್ರೆ ಅಕ್ಬರ್ನಕ್ಕಿಂತ ದೊಡ್ಡ ಸಾಮ್ರಾಜ್ಯ ಔರಂಗಜೇಬದ್ದು. ಬಟ್ ಅವನತಿ ಆಯಿತು, ಅದಕ್ಕಾಗಿ ಔರಂಗಜೇಬನ ಆಡಳಿತ ಅಥವಾ ಸಾಮ್ರಾಜ್ಯದ ಬಗ್ಗೆ ನಾವು ಹೇಳೋದಿಲ್ಲ. ವಿಜಯನಗರ ಸಾಮ್ರಾಜ್ಯ ಕೃಷ್ಣ ದೇವರಾಯನಿಗಿಂತ ಬಹಳ ದೊಡ್ಡದು ಸಂಪತ್ತು ಬರುತ್ತೆ ನೋಡಿದ್ರೆ ರಾಮರಾಯನ ಕಾಲದ್ದು. ಬಟ್ ಅವನತಿ ಆಯಿತು ಅನ್ನೋ ಕಾರಣಕ್ಕಾಗಿ ರಾಮರಾಯನದ ಆಡಳಿತದ ಅಷ್ಟು ಪ್ರಾಮುಖ್ಯತೆಯನ್ನು ನಾವು ಹೇಳೋದಿಲ್ಲ. 1565ಕ್ಕೆ ತಾಳಿಕೋಟೆ ಅನ್ನುವಂಥ ಒಂದು ಸ್ಥಳದೊಳಗೆ, ತಾಳಿಕೋಟೆ ಅಂತ ಕರಿತೀವಿ, ರಕ್ಕಸ ತಂಗಡಿಗೆ ಅಂತ ಕರಿತೀವಿ, ಬನ್ನಿಹಟ್ಟಿ ಅಂತ ಕರಿತೀವಿ, ಭೋಗಾಪುರ ಅಂತ ಕರಿತೀವಿ, ಉಯ್ಯಾಪುರ ಅಂತ ಕರಿತೀವಿ, ಬೇರೆ ಬೇರೆ ಹೆಸರಿನಿಂದ ಕಾಳಗಗಳ ಅಂತ ಕರಿತೀವಿ. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ತಾಳಿಕೋಟಿ ಕದನಕ್ಕೆ ಏನು ಕರೀತಾರ ಅಂತ. ಕೆಳಗಿಂದ ಸರಿಯಾದದ್ದನ್ನು ಜೋಡಿಸ್ರಿ ಅಂತ ಒಂದು 4-5 ಹೆಸರುಗಳನ್ನು ಕೊಡ್ತಾರೆ. ತಾಳಿಕೋಟಿ ಯುದ್ಧ ಅಂತೂ ಕರೀತಾರ, ರಕ್ಕಸ ತಂಗಡಿಗೆ ಅಂತ ಕರೀತಾರ, ಬಯ್ಯಾಪುರ ಕಾಳಗ ಅಂತ ಕರೀತಾರ, ಭೋಗಾಪುರ ಕಾಳಗ ಅಂತ ಕರೀತಾರ, ಬನ್ನಿಹಟ್ಟಿ ಕಾಳಗ ಅಂತಲೂ ಕರೀತಾರೆ. ನೆಕ್ಸ್ಟ್ ಅವಧಿ ಒಳಗೆ ಬ್ಯಾಟಲ್ ಆಫ್ ತಾಳಿಕೋಟಿ ಯುದ್ಧ ಅನ್ನೋದರ ಬಗ್ಗೆ ನೋಡೋಮಂತ.